ಯೋಗ್ಯತೆ ಇದ್ದರೂ ಕೂಡ ತಲುಪಬೇಕಾದ ಗಮ್ಯವನ್ನು ಕೊನೆಯವರೆಗೂ ಮುಟ್ಟೋದಕ್ಕಾಗೋದೇ ಇಲ್ಲ. ನಮ್ಮ ಹತ್ರ ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ, ಯಾವ ಕಾರಣಕ್ಕೂ ನಾವು ಹೋಗಿ ನಮ್ಮ ಗುರಿನ ಮುಟ್ಟೋದಕ್ಕಾಗೋದೇ ಇಲ್ಲ. ಆವಾಗ ನಾವೇನು ಮಾಡ್ತೀವಿ ಅಂದರೆ, ಹಣೆ ಬರಹನ ದೂರಿಕೊಂಡು ನಮ್ಮ ಅದೃಷ್ಟ ಇಲ್ಲ ಅಂತ ಹೇಳಿ ಇಲ್ಲ ಸಲ್ಲದ ಕಾರಣಗಳನ್ನ ಹೆಣ್ಕೊಂಡು ನಾವು ಬಚಾವಾಗಿ ಬಿಡ್ತೀವಿ. ನಾವು ಬಚಾವಾಗ್ತೀವಿ, ಆದರೆ ನಮ್ಮ ಕನಸುಗಳು ಸತ್ತು ಹೋಗಿಬಿಡ್ತವೆ. ಜೀವನದಲ್ಲಿ ಅತ್ಯಂತ ಬಡವ ಯಾರು, ದರಿದ್ರ ಯಾರು, ಹಿಂದುಳಿದ ವ್ಯಕ್ತಿ ಯಾರು ಅಂದರೆ, ಯಾರು ತನ್ನ ಸ್ವಂತ ಕನಸುಗಳನ್ನು ಸಾಯುವುದಕ್ಕೆ ಬಿಡುತ್ತಾನೆಯೋ, ಸ್ವಂತ ಆಕಾಂಕ್ಷೆಗಳನ್ನು ಮರೆತು ಬಿಡುತ್ತಾನೆಯೋ, ಹೂತು ಹಾಕುತ್ತಾನೆಯೋ, ಅವನು ಅತ್ಯಂತ ದರಿದ್ರ ವ್ಯಕ್ತಿ. ಹಣ ಇರದೇ ಇರೋರು ಬಡವರಲ್ಲ. ಈಗಿನ ದಿನಮಾನದಲ್ಲಿ ಅನುಕೂಲ ಇರದೇ ಇರೋರು ಬಡವರಲ್ಲ, ಅವ್ರು ಹೇಗೂ ಜೀವನ ಮಾಡಿಬಿಡ್ತಾರೆ. ಆದರೆ ಎದೆ ಒಳಗಡೆ ಒಂದು ಕಿಚ್ಚಿಲ್ಲ, ಕನಸನ್ನು ಬೆನ್ನಟ್ಟುವಂಥ ಎದೆಗಾರಿಕೆ ಇಲ್ಲ. ಕಾಣುವ ಪ್ರತಿ ಕನಸನ್ನು ಕ್ಷುಲ್ಲಕವಾದಂಥ ನೆಪಗಳನ್ನು ಮುಂದಿಟ್ಟುಕೊಂಡು ಬಲಿ ಕೊಡ್ತಾ 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 ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ, ಜ್ಞಾನ ಇದ್ದಾಗ್ಯೂ ಅಬ್ಬೆ ಪರಾರಿ ಹಾಗೆ ಬದುಕ್ತೀವಲ್ಲ, ನಮ್ಮನ್ನು ದರಿದ್ರರು ಅಂತ ಕರೀತಾರೆ. ಹೀಗೆ ಆಗಬಾರದು ಅನ್ನೋದಾದರೆ ನಾವು ಮಾಡಬೇಕಾದಂಥ ಅತ್ಯಂತ ಪ್ರಧಾನ ಕೆಲಸ ಯಾವುದು ಅಂದರೆ, ಆತ್ಮವನ್ನು ಉದ್ದೀಪನಗೊಳಿಸುವ ಮಾತುಗಳನ್ನು ಜೋಪಾನ ಮಾಡಬೇಕು. ನಮ್ಮ ಸ್ವಭಾವ ಹೇಗಿದೆ ಅಂದರೆ, ಮನುಷ್ಯನ ಸ್ವಭಾವ ಹೇಗಿದೆ ಅಂದರೆ, ಎಲ್ಲ ಒಳ್ಳೆಯ ವಿಷಯಗಳನ್ನು ಬೇಗ ಮರೆಯೋದು, ಎಲ್ಲ ಕೆಟ್ಟ ವಿಷಯಗಳನ್ನು ಹೆಚ್ಚು ನೆನಪಿಟ್ಕೊಳ್ಳೋದು. ದೊಡ್ಡ ಟ್ರ್ಯಾಜಿಡಿ ಇದು ಹ್ಯೂಮನ್ ಬೀಯಿಂಗ್ ಲೈಫಲ್ಲಿ. ಏನನ್ನು ನೆನಪಿಟ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೋ ಅದನ್ನೆಲ್ಲ ಮರೆತು ಬಿಡೋದು, ಏನನ್ನು ನೆನಪಿಟ್ಕೊಂಡ್ರೆ ನಮಗೆ ಘಾಸಿ ಆಗುತ್ತೋ, ತೊಂದರೆ ಆಗುತ್ತೋ ಅದನ್ನು ಹೆಚ್ಚು ನೆನಪಿಟ್ಕೊಳ್ಳೋದು, ಏನನ್ನು ಮಾಡಿದರೆ ನಾವು ಬೆಳಿತೀವೋ ಅದನ್ನು ಬಿಟ್ಟುಬಿಡೋದು, ಏನನ್ನು ಮಾಡಿದರೆ ನಾವು ಅಳಿತೀವೋ, ಕೊಳಿತೀವೋ, ಹಿಂದೆ ಬೀಳ್ತೀವೋ ಅದನ್ನೇ ಹೆಚ್ಚು ಹೆಚ್ಚು ಮಾಡೋದು. ಹೀಗೆ ಆಗಬಾರ್ದು. ನಾವೆಲ್ಲ ಸ್ವಂತ ವಿಶ್ವಾಸದ ಮೇಲೆ ಬರಬೇಕು. ಯಾರು ಏನೇ ಅನ್ನಲಿ, ಯಾರು ಏನೇ ಆಡಿಕೊಳ್ಳಿ, ನಮ್ಮನ್ನು ಮಾತ್ರ ಗೆಲುವಿನಿಂದ ಯಾರೂ ತಪ್ಪಿಸಬಾರ್ದು. ಅಂದರೆ ಆತ್ಮವನ್ನು ಉದ್ದೀಪನಗೊಳಿಸುವ ಮಾತುಗಳನ್ನು ಜೋಪಾನ ಮಾಡಬೇಕು. ಅದನ್ನು ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ಟು ಮೋಟಿವೇಟ್ ಅವರ್ ಸೆಲ್ಫ್. ಅಲ್ಲಿ ಎರಡು ರೀತಿ ನಮ್ಮನ್ನು ನಾವು ಅಭಿಪ್ರೇರಣೆ ಮಾಡ್ಕೋಬೋದು, ಸ್ಫೂರ್ತಿ ಮಾಡ್ಕೋಬೋದು. ಒಂದು, ಇಂಥವ್ರು ಯಾರಾದರೂ ತಿಳಿದವರು, ಸಾಧಿಸಿದವರು ಬಂದು ಹೀಗೆ ಮಾಡಬೇಕು ಅಂತ ಹೇಳೋದು. ಇದು ಹೊರಗಿನಿಂದ ನಮಗೆ ಸಿಗುವಂಥ ಪ್ರೇರಣೆ. ಆದರೆ ಇದರಲ್ಲೊಂದು ದೋಷ ಇದೆ. ಹೊರಗಡೆಯಿಂದ ಯಾರಾದರೂ ಬಂದು ತಂದು ಏನಾದರೂ ಹೇಳಿದರು ಅಂದರೆ ಅದು ತುಂಬ ಕಡಿಮೆ ಹೊತ್ತು ಮಾತ್ರ ನಮಗೆ ಪ್ರೇರೇಪಣೆಯನ್ನು ಕೊಡ್ತದೆ, ಮೋಟಿವೇಟ್ ಮಾಡ್ತದೆ, ಆಮೇಲೆ ಅದು ಮರೆತು ಬಿಡ್ತದೆ. ಉದಾಹರಣೆಗೆ, ನೀವಿಲ್ಲಿ ಕಲಿಯೋ ಕಾಲಕ್ಕೆ ಸರ್ ಯಾರ್ಯಾರನೋ ಆಫೀಸರ್ಸ್ನೋ, ರಿಸೋರ್ಸ್ ಪರ್ಸನ್ಸ್ನೋ, ವಿದ್ವಾಂಸರನ್ನೋ ಕರೆಸಿರ್ತಾರೆ. ಅವ್ರು ಹೇಳೋ ಕಾಲಕ್ಕೆ ನಮಗೆ ಹೌದಲ್ಲ, ನಾವು ಹೀಗೆ ಮಾಡಬೇಕಲ್ಲ ಅಂತ ಅನ್ನಿಸ್ತದೆ. ಆದರೆ ಭಾಳ ಸರಿ ಈ ಕ್ಲಾಸ್ ರೂಮ್ ಬಿಟ್ಟು ಹೋದ ತಕ್ಷಣ ಅದು ಮರೆತು ಬಿಡ್ತದೆ. ನಮ್ಮ ಚಿತ್ತ ಸ್ಮರಣೆನೇ ಹಾಗಿದೆ, ನಾವು ತಯಾರಿಯಾಗಿರೋದೇ ಹಾಗೆ. ಹೊರಗಡೆಯಿಂದ ಸಿಗುವಂಥ ಪ್ರೇರೇಪಣೆ, ಹೊರಗಡೆಯಿಂದ ಸಿಗುವಂಥ ಮೋಟಿವೇಶನ್ ಬಹಳ ಹೊತ್ತು ನಮ್ಮೊಳಗಡೆ ಉಳಿಯೋದಿಲ್ಲ. ಎಲ್ಲೋ ರೇರ್, ತುಂಬ ಕಡಿಮೆ ಜನರಿಗೆ ಮಾತ್ರ ಅದು ಕಾಡ್ತಾ ಇರ್ತದೆ, ಪಿಂಚ್ ಮಾಡ್ತದೆ, ಅವ್ರನ್ನ ಬಿಡಲ್ಲ. ಅವ್ರನ್ನ ಆಲಸಿ ಆಗೋದಕ್ಕೆ, ಸೋಮಾರಿ ಆಗೋದಕ್ಕೆ ಬಿಡೋದಿಲ್ಲ, ಅವ್ರನ್ನ ಕಾಡ್ತಿರ್ತದೆ, ಬಡದು ಎಬ್ಬಿಸ್ತಾ ಇರ್ತದೆ. ಇನ್ನೊಂದು ಪ್ರೇರೇಪಣೆ ಇದೆ, ದಟ್ ಈಸ್ ಕಾಲ್ಡ್ ಸೆಲ್ಫ್ ಮೋಟಿವೇಶನ್. ವಿ ಹ್ಯಾವ್ ಟು ಮೋಟಿವೇಟ್ ಅವರ್ ಸೆಲ್ಫ್. ಒಂದು ಸರಿ ನಮಗೆ ತಿಳುವಳಿಕೆ ಬಂತು ಅಂದರೆ, ತಿಳುವಳಿಕೆ ಅಂದರೆ ಏನು ಗೊತ್ತಿದೆ ನಿಮಗೆ? ಏನು ಹೇಳಿ, ಯಾರಾದರೂ ಹೇಳ್ತೀರಾ? ಬುದ್ಧಿಗೂ ತಿಳುವಳಿಕೆಗೂ ವ್ಯತ್ಯಾಸ ಇದೆ. ತಿಳುವಳಿಕೆ ಅಂದರೆ ಕಾಮನ್ ಸೆನ್ಸ್, ಸಾಮಾನ್ಯ ತಿಳುವಳಿಕೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾರ ಜೊತೆಗಿರಬೇಕು, ಯಾರ ಜೊತೆಗೆ ಇರಬಾರ್ದು ಅನ್ನೋ ಸಾಮಾನ್ಯ ತಿಳುವಳಿಕೆ ಬಂದ ಮೇಲೆ ವಿ ಹ್ಯಾವ್ ಟು ಡಿಸೈಡ್ ದಟ್ ವಾಟ್ ಶುಡ್ ವಿ, ನಾವು ಏನು ಇರಬೇಕು, ವಾಟ್ ಶುಡ್ ವಿ ಬಿಕಮ್, ನಾವು ಏನು ಆಗಬೇಕು, ನಾ ಹೆಂಗೆ ನನ್ನ ಲೈಫನ್ನು ಹೆಣ್ಕೋಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕು. ಅದಕ್ಕೆ ಸರಿಯಾದ ವಯಸ್ಸಿದೆ. ತಾರುಣ್ಯ ಅನ್ನೋದು ಆ ಡಿಸಿಷನ್ ತಗೊಳ್ಳೋದಕ್ಕೆ, ಆ ತೀರ್ಮಾನ ತಗೊಳ್ಳೋದಕ್ಕೆ, ಅಂಥ ಕೆಲಸಗಳನ್ನೇ ಮಾಡೋದಕ್ಕೆ ಯೋಗ್ಯವಾದ ಅವಧಿ ಯಾವುದು ಅಂದರೆ ತಾರುಣ್ಯ.
ಈ ವಯಸ್ಸಿನಲ್ಲಿ ನಾವು ಮಾಡೋ ಆಲೋಚನೆಗಳು, ನಾವು ಮಾಡೋ ಕೆಲಸಗಳು ನಮ್ಮ ಭವಿಷ್ಯದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರ್ತವೆ. ಈ ವಯಸ್ಸಲ್ಲಿ ನಾವೇನಾದರೂ ಹುಡುಗಾಟಕ್ಕೋ ಅವಿವೇಕಕ್ಕೋ, ಎರಡೂ ಮಾತು ನೆನ್ಪಿಟ್ಕೊಳ್ಳಿ, ಹುಡುಗಾಟಕ್ಕೋ ಅವಿವೇಕಕ್ಕೋ ಅಲ್ಲದ ಒಂದು ವರ್ತನೆ, ಬೇಡವಾದ ಒಂದು ವಿಚಾರನ ತಲೆಯಲ್ಲಿ ಹಾಕ್ಕೊಂಡ್ರೆ ನಾಳೆ ಇದ್ದ ಉಜ್ವಲವಾದ ಭವಿಷ್ಯಕ್ಕೆ ನಾವೇ ಕೊಡ್ಲಿ ಪೆಟ್ಟು ಹಾಕ್ಕೊಂಡಂಗೆ. ನೋ ಒನ್ ಈಸ್ ದೇರ್ ಆ್ಯಸ್ ವಿಲನ್ ಟು ಅಸ್. ನಮಗೆ ಯಾರೂ ವೈರಿ ಇಲ್ಲ. ನಾವು ಭಾಳ ಸರಿ ಏನು ಮಾಡ್ತೀವಿ, ಗೆಲ್ಲಲಾರದಕ್ಕೆ ಕಾರಣಗಳನ್ನು ಹುಡುಕ್ತಾ ನಮ್ಮ ಶತ್ರುಗಳನ್ನು ಪಟ್ಟಿ ಮಾಡ್ತೀವಿ. ಅವರಿಂದ ನನ್ನ ಜೀವನ ಹಾಳಾಯಿತು, ನಾನು ಏನಾಗ್ತಿದ್ನೋ ಗೊತ್ತಿಲ್ಲ, ಅವ್ರ ಒಂದು ಮಾತು, ಅವ್ರ ಜೊತೆ ಒಂದು ಸಂಪರ್ಕ, ಅವ್ರದ್ದೊಂದು ತಪ್ಪು ಮಾರ್ಗದರ್ಶನ ನನ್ನನ್ನು ಹಾಳು ಮಾಡ್ತು ಅಂತ ಹೇಳ್ತೀವಿ. ದಿಸ್ ಈಸ್ ಗ್ರೇಟ್ ಲೈ ಆನ್ ದ ಅರ್ತ್. ಜಗತ್ತಿನ ಅತಿ ದೊಡ್ಡ ಸುಳ್ಳು ಇದು. ನಮ್ಮನ್ನು ಯಾರು ಹಾಳು ಮಾಡೋದಕ್ಕೂ ಆಗೋದಿಲ್ಲ, ನಮ್ಮನ್ನು ಯಾರು ಉದ್ಧಾರ ಮಾಡೋದಕ್ಕೂ ಆಗೋದಿಲ್ಲ. ಗೀತೆಯಲ್ಲಿ ಒಂದು ಭಾಳ ಚಂದ ಶ್ಲೋಕ ಇದೆ. ಗೀತೆ ಅಂದರೆ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ, ಉದ್ಧರೇದ್ ಆತ್ಮಾನಾಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಈ ಜಗತ್ತಿನಲ್ಲಿ ನಿನ್ನನ್ನು ಉದ್ಧಾರ ಮಾಡುವಂಥ ಯೋಗ್ಯತೆ ನಿನಗಿದೆ. ನಿನ್ನ ಭವಿಷ್ಯದ ಎಲ್ಲ ಕನಸುಗಳನ್ನು ಕಮರಿಸುವಂಥ ಕೆಟ್ಟ ಗುಣನೂ ನಿನ್ನೊಳಗಡೆ ಇದೆ. ಯು ಆರ್ ಯುವರ್ ಫ್ರೆಂಡ್, ಯು ಆರ್ ಯುವರ್ ಎನಿಮಿ. ಥಿಂಕ್ ಆಫ್ ಇಟ್. ನೀನು ಏನು ಮಾಡ್ತಾ ಇದ್ದೀಯಾ ಅನ್ನೋದ್ರ ಮೇಲೆ ಯುವರ್ ಫ್ರೆಂಡ್ ಆರ್ ಎನಿಮಿ, ಇಟ್ ವಿಲ್ ಡಿಸೈಡ್ ದಟ್. ದಟ್ ಈಸ್ ವೈ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಈ ವಯಸ್ಸಲ್ಲಿ ಹುಡುಗಾಟಕ್ಕೋ ಅವಿವೇಕಕ್ಕೋ, ಅವಿವೇಕ ಅಂದರೆ ತಿಳಿಲಾರದೆ, ಹುಡುಗಾಟ ಅಂದರೆ ವಯಸ್ಸಲ್ಲ, ಹುಡುಗಾಟಕ್ಕೋ ಅವಿವೇಕಕ್ಕೋ ಅಲ್ಲದ ವಿಚಾರ ಮಾಡಿದರೆ, ಬೇಡವಾದ ವರ್ತನೆಗಳನ್ನು ಮಾಡಿದರೆ, ಡೆಫಿನೆಟ್ಲಿ ಅವರ್ ಫ್ಯೂಚರ್ ವಿಲ್ ಬಿ ಡೇಂಜರ್. ಏನೋ ನಾವು ಯಾರೂ ಸಾಯಲ್ಲ, ನಾವು ಯಾರೂ ಉಪವಾಸ ಮಲ್ಕೊಳ್ಳಲ್ಲ, ನಮ್ಮನ್ನು ಯಾರು ಜಗತ್ತಿನಿಂದ ತೆಗೆದು ಇನ್ನೊಂದು ಯಾವುದೋ ಜಗತ್ತಿಗೆ ಹಾಕಲ್ಲ. ಆದರೆ ಬ್ಯೂಟಿಫುಲ್ ವರ್ಲ್ಡ್ನ ನಿರ್ಮಾಣ ಮಾಡೋದಕ್ಕೆ ಇದ್ದಂಥ ಅವಕಾಶನ ನಾವೇ ನಮ್ಮ ಕೈಯಿಂದ ಕಳ್ಕೊಂಡಂಗೆ ಆಗ್ತದೆ. ಅದಕ್ಕೆ ಈ ವಯಸ್ಸಿನಲ್ಲಿ ಮೊಟ್ಟ ಮೊದಲಿಗೆ ಮಾಡಬೇಕಾದ ಕೆಲಸ ಯಾವುದು ಅಂದರೆ, ವಿ ಹ್ಯಾವ್ ಟು ಬಿ ಗೆಟ್ ರೆಡಿ. ತಯಾರಿ ಇರಬೇಕು. ವಾಟ್ ಎವರ್ ಇಟ್ ಮೇ ಬಿ. ಏನು ಬರ್ತದೋ ಬರಲಿ, ಯಾರಿಂದನೂ ತಪ್ಸೋಕ್ಕಾಗೋದಿಲ್ಲ ತಾನೆ. ನಾವು ಮಾಡಬೇಕಾದ ಕೆಲಸ ಏನು ಅಂದರೆ, ಸ್ವೀಕಾರ ಮಾಡಿದ್ದನ್ನು ಒಪ್ಪಿಕೊಳ್ಳುವಂಥ, ಒಪ್ಪಿಕೊಂಡಿದ್ದನ್ನು ಅನುಭವಿಸುವಂಥ, ಸ್ವೀಕಾರ ಮಾಡಿ ಒಪ್ಪಿ ಅನುಭವಿಸಿದ್ದರಲ್ಲಿಯೇ ಸಾಧಿಸಿ ತೋರಿಸುವಂಥ ಎದೆಗಾರಿಕೆಯನ್ನು ಸಂಪಾದಿಸಬೇಕು. ಆವಾಗ ಮಾತ್ರ ಯಶಸ್ಸು ಸಿಗುತ್ತೆ. ಭಾಳ ಜನ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಅನ್ನೋದಕ್ಕೆ ಹುಡುಕ್ತಿರ್ತಾರೆ. ಏನು ಕಾರಣ? ಒಬ್ಬ ಎಕ್ಸಾಮಲ್ಲಿ ಪಾಸ್ ಆದ, ಒಬ್ಬ ಫೇಲ್ ಆದ. ಪಾಸ್ ಆದವನಿಗೆ ಅದೃಷ್ಟ ಚೆನ್ನಾಗಿತ್ತು, ಅಪ್ಪ ಅವ್ವ ಚೆನ್ನಾಗಿದ್ದರು, ಅನುಕೂಲ ಇತ್ತು, ಅವನು ಸಿಟಿಯಿಂದ ಬಂದಿದ್ದ, ಅವನಿಗೆ ಒಳ್ಳೆ ಕೋಚಿಂಗ್ ಸೆಂಟ್ರ್ ಇತ್ತು ಅಂತ ಹೇಳ್ತಾರೆ. ಫೇಲ್ ಆದವನಿಗೆ ಏನು ಹೇಳ್ತಾರೆ? ನೆಪ ಹೇಳ್ತಾರೆ. ಏನು ಮಾಡೋದು, ಅವನಿಗೆ ಒಳ್ಳೆ ಕೋಚಿಂಗ್ ಸೆಂಟ್ರ್ ಸಿಗಲಿಲ್ಲ, ಅಪ್ಪ ಅಮ್ಮ ಒಳ್ಳೆಯವರಿಲ್ಲ, ಬಡವರು, ಹಳ್ಳಿಯಿಂದ ಬಂದವರು ಅಂತ ಹೇಳ್ತಾರೆ. ನೋ, ನಾಟ್ ಎಟ್ ಆಲ್. ಯಶಸ್ಸಿಗೆ ಪರಿಸ್ಥಿತಿ ಮುಖ್ಯ ಅಲ್ಲ, ಯಶಸ್ಸಿಗೆ ಮನಸ್ಥಿತಿ ಮುಖ್ಯ. ಲಿಸನ್ ಇಟ್ ಕೇರ್ಫುಲಿ. ಯಶಸ್ಸಿಗೆ ಪರಿಸ್ಥಿತಿ ಮುಖ್ಯ ಅಲ್ಲ. ನೀನು ಯಾರು, ಎಲ್ಲಿಂದ ಬಂದಿದ್ದೀಯಾ, ನಿನ್ನ ಬ್ಯಾಕ್ಗ್ರೌಂಡ್ ಏನು, ಅದನ್ನು ತಗೊಂಡು ಯಶಸ್ಸಿಗೆ ಏನು ಬೇಕಾ, ಏನು ಮಾಡಬೇಕಾಗಿದೆ. ಯಶಸ್ಸು ಯಾವತ್ತೂ ಅದನ್ನು ಗಮನಿಸಲ್ಲ. ನೀನು ಹಳ್ಳಿಯವನಾ, ನೀನು ಪಟ್ಟಣದವನ, ನೀನು ಹುಡುಗಿನ, ನೀನು ಹುಡುಗನ, ಶ್ರೀಮಂತರ ಮಗನ, ಬಡವ್ರ ಮಗನ, ನೋ, ನೆವರ್, ನಾಟ್ ಎಟ್ ಆಲ್. ಯಾವಾಗೂ ಇದನ್ನು ನೋಡೋದಿಲ್ಲ. ಯಶಸ್ಸು ಮನಸ್ಥಿತಿಯನ್ನು ನೋಡ್ತದೆ. 1000 ಅಡಚಣೆಗಳ ಮಧ್ಯೆಯೂ ಎದ್ದು ನಿಲ್ಲುವ ಎದೆಗಾರಿಕೆ ಯಾರಿಗಿದೆಯೋ ಅವ್ರು ಎಂಥ ಅಡಚಣೆಯಲ್ಲಿದ್ದರೂ ಗೆದ್ದ ಉದಾಹರಣೆಗಳು ಸಾಕಷ್ಟಿದೆ ಇತಿಹಾಸದಲ್ಲಿ. ಜಸ್ಟ್ ಒನ್ಸ್ ಸಿ ದ ಹಿಸ್ಟರಿ ಆಫ್ ದ ವರ್ಲ್ಡ್. ಜಗತ್ತಿನ ಇತಿಹಾಸನ ನೋಡಿಬೇಕಾದ್ರೆ ಯಾರು ಕಷ್ಟದೊಳಗಡೆ ಇದ್ದರೋ, ಯಾರಿಗೆ ಅಡಚಣೆ ಹೆಚ್ಚಿಗೆ ಇತ್ತೋ, ಯಾರಿಗೆ ಹರ್ಡಲ್ಸ್ ಹೆಚ್ಚಿಗೆ ಇತ್ತೋ ಅವರೇ ಮೇಲೆ ಬಂದಿದ್ದಾರೆ. ಇದರ ಅರ್ಥ ಏನು? ಯಶಸ್ಸಿಗೆ ಮನಸ್ಥಿತಿನೇ ಮಾನದಂಡ, ಪರಿಸ್ಥಿತಿ ಅಲ್ಲ. ಅಂಥ ಮನಸ್ಥಿತಿನ ನಾವು ನಿರ್ಮಾಣ ಮಾಡ್ಕೋಬೇಕು. ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ, ಅದು 1000 ಪ್ರಯತ್ನಗಳ ನಂತರವೂ ದಣಿಯದ ಹಾಗೆ ಅದನ್ನು ತಯಾರಿ ಇಟ್ಕೋಬೇಕು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? 1000 ಪ್ರಯತ್ನಗಳ ನಂತರವೂ ಯಶಸ್ಸು ನಮಗೆ ಒಲಿಯದಿದ್ದರೂ ನಮ್ಮ ಮನಸ್ಸು ದಣಿಯದ ಹಾಗೆ ತಯಾರಿಯಲ್ಲಿರಬೇಕು. ಗೊತ್ತಿಲ್ಲ, 1001ನೇ ಸರಿ ಯಶಸ್ಸು ಸಿಗ್ಬೋದಲ್ಲ. 1000ನೇ ಪ್ರಯತ್ನಕ್ಕೆ ಮನಸ್ಸು ದಣೀತು ಅಂದರೆ ನಾವಿನ್ನೂ ತಯಾರಿ ಆಗಿಲ್ಲ ಅಂತ. ದೋ ವಿ ಆರ್ ಎಜುಕೇಟೆಡ್, ವಿ ಆರ್ ನಾಟ್ ಟ್ರೈನ್ಡ್. ನಾವು ವಿದ್ಯಾವಂತರೇ, ಅದೇ ಶಿಕ್ಷಣ ನಮ್ಮನ್ನು ತಯಾರಿ ಮಾಡಿಲ್ಲ. ವಾಟ್ ಯು ಮೀನ್ ಬೈ ಎಜುಕೇಷನ್? ಎಜುಕೇಷನ್ ಅಂದರೆ ಏನು?
ಡಿಗ್ರಿ ಮಾಡೋದು, ಸರ್ಟಿಫಿಕೇಟ್ ತೊಗೊಳ್ಳೋದು, ಓದೋದಕ್ಕೂ ಬರೆಯೋದಕ್ಕೂ ಕಲಿಯೋದು, ಯಾವುದೋ ಒಂದು ಎಕ್ಸಾಮ್ಗೆ ಅಟೆಂಪ್ಟ್ ಮಾಡೋದು, ಇದು ಎಜುಕೇಷನೇ ಅಲ್ಲ. ಎಜುಕೇಷನ್ ಅಂದರೆ ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ. ಸಿ ದ ಲಾಜಿಕಲ್ ವರ್ಡ್. ವಾಟ್ ಯು ಮೀನ್ ಬೈ ಎಜುಕೇಷನ್? ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ, ತಯಾರಿ ಆಗಬೇಕು. ನಾವು 18, 20, 21, 24 ವರ್ಷ ಕಳೆದಿರ್ತೀವಿ, ನಾವು ತಯಾರಿನೇ ಆಗೋದಿಲ್ಲ, ಇನ್ನೂ ತಯಾರಿ ಆಗ್ತಿರ್ತೀವಿ. ಇಂಡಿಯನ್ಸ್ಗೊಂದು ಫೂಲಿಶ್ ಮೆಂಟಾಲಿಟಿ ಇದೆ, ಅಂದರೆ ನಮಗೊಂದು ಫೂಲಿಶ್ ಮೆಂಟಾಲಿಟಿ ಇದೆ. ಏನಂದರೆ ವಿ ಆರ್ ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ ಆ್ಯಂಡ್ ನೆವರ್ ಗೆಟ್ ರೆಡಿ. ವಿ ಆರ್ ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ ಆ್ಯಂಡ್ ನೆವರ್ ಗೆಟ್ ರೆಡಿ. ನಾವು ತಯಾರಿ ಹಾಕ್ಕೋತಾನೆ ಇರ್ತೀವಿ, ನೋಡೋಣ ಮುಂದಿನ ಚಾನ್ಸ್ ಸಿಕ್ಕರೆ. ಇನ್ನೂ ಒಂದಿಷ್ಟು ಜನ ಹಿಂಗೆ ಮಾತಾಡ್ತಾರೆ, ಮುಂದಿನ ಹಣೆ ಬರಹ, ಮುಂದಿನ ಜನ್ಮದಾಗ ಏನಾದರೂ ಒಂದು ಅವಕಾಶ ಸಿಕ್ಕರು, ಅರೆ ಮುಂದಿನ ಜನ್ಮದಲ್ಲಿ ಹುಡ್ತೀವಿ ಅಂತ ಗ್ಯಾರಂಟಿ ಯಾರಿಗಿದೆ? ಯಾರಿಗಿದೆ ಗ್ಯಾರಂಟಿ? ಯಾರಿಗಿದೆ? ಶೌರ್ಯ ಪ್ರದರ್ಶನಕ್ಕೆ ಒಂದು ವೇದಿಕೆ ಇದು. ಶೌರ್ಯ ಅಂದರೆ ಹುಂಬತನ ಅಲ್ಲ, ವಿದ್ಯೆಯ ತೇಜವನ್ನು ಪ್ರಕಾಶ ಮಾಡೋದಕ್ಕೊಂದು ಅವಕಾಶ ಇದೆ. ಅದಕ್ಕೆ ನಾವು ತಯಾರಿ ಆಗಬೇಕು. ಅಲ್ಕೆಮಿಸ್ಟ್ ಅಂತ ಒಂದು ಪುಸ್ತಕ ಇದೆ, ಓದಿ. ಇಂಥ ಪುಸ್ತಕಗಳನ್ನು ಓದೋ ರೂಢಿ ಇಟ್ಕೋಬೇಕು. ಅಲ್ಕೆಮಿಸ್ಟ್ ಅಂತ ಒಂದು ಪುಸ್ತಕ ಇದೆ, ಕನ್ನಡದಲ್ಲಿ ರಸವಾದಿ ಅಂತ ಬರೆದಿದ್ದಾರೆ. ಅದನ್ನು ಹಾರ್ಡ್ಲಿ ಒಂದು 180-200 ಪೇಜ್ ಇದೆ, ಅಷ್ಟೇ ರೂಪಾಯಿ ಹಣ ಇರಬಹುದು. ಆ ಪುಸ್ತಕದೊಳಗೆ ಒಂದು ಮಾತಿದೆ, ಎಷ್ಟು ಚಂದ ಇದೆ ನೋಡಿ. ಒಬ್ಬ ವ್ಯಕ್ತಿ ಆತ್ಮಪೂರ್ವಕವಾಗಿ ಏನನ್ನಾದರೂ ಬಯಸಿದರೆ, ಹೂ ಎವರ್ ಇಟ್ ಮೇ ಬಿ, ಒಬ್ಬ ವ್ಯಕ್ತಿ ಅಂದರೆ ಇಟ್ ಈಸ್ ಕಾಮನ್. ಒಬ್ಬ ವ್ಯಕ್ತಿ ಆತ್ಮಪೂರ್ವಕವಾಗಿ ಏನನ್ನಾದರೂ ಬಯಸಿದರೆ ಅದನ್ನು ಸಾಧಿಸಿಕೊಡಲು ಬ್ರಹ್ಮಾಂಡವೇ ಅವನ ಜೊತೆ ಪಿತೂರಿ ನಡೆಸಿ ಸಹಕರಿಸುತ್ತದೆ. ವಾಹ್, ಏನು ಮಾತ್ರಿ ಇದು! ಯಾರು ಬೇಕಾದವ್ರು ಇರಲಿ, ಏನು ಬೇಕಾದ ಕನಸು ಇಟ್ಕೊಂಡಿರಲಿ, ಇಫ್ ಇಟ್ ಈಸ್ ಟ್ರೂ, ಅದು ನಿಜ ಇತ್ತು ಅಂದರೆ, ಪ್ರಾಮಾಣಿಕ ಪ್ರಯತ್ನ ಇತ್ತು ಅಂದರೆ, ಆತ್ಮಪೂರ್ವಕವಾಗಿ ಅದು ಇತ್ತು ಅಂದರೆ, ಕಾಟಾಚಾರಕ್ಕೆ ಇರಬಾರ್ದಷ್ಟೇ. ಫ್ರೆಂಡ್ ಬಂದಾನ, ನಾನು ಹೋಗಿದ್ದೀನಿ, ನಮ್ಮ ದೊಡ್ಡಪ್ಪನ ಮಗ ಹೋಗಿದ್ದ, ಅದಕ್ಕೆ ನಾನು ಬಂದೀನಿ, ನಮ್ಮ ದೂರದ ಸಂಬಂಧಿಗಳೊಬ್ಬಿಗೆ ಹೋಗಿದ್ದಳು, ಅದಕ್ಕೆ ನಾನು ಧಾರವಾಡಕ್ಕೆ ಹೋಗಿದ್ದೀನಿ ಅಂತ ಬಂದಿದ್ದರೆ, ಯಾರನ್ನೋ ನೋಡಿ ನಾವು ಏನನ್ನೋ ಮಾಡಿದರೆ ಯಾವತ್ತೂ ಯಶಸ್ಸು ನಮ್ಮನ್ನು ಅಪ್ಪಿಕೊಳ್ಳಲ್ಲ. ಯಶಸ್ಸಿಗೆ ಸಿದ್ಧ ಸೂತ್ರಗಳೇ ಇಲ್ಲ. ಜನಕಟ್ಟಿ ಸರ್ ಹೇಳಿದರು, ಹೀಗೆ ಓದಿದರೆ ಯಶಸ್ಸು ಸಿಗುತ್ತೆ ಅಂತ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಇಟ್ ಈಸ್ ರಾಂಗ್. ಅದು ಜನಕಟ್ಟಿ ಸರ್ಗೆ, ಅವ್ರ ಮೆಂಟಾಲಿಟಿಗೆ, ಅವ್ರ ಪೊಸಿಷನ್ಗೆ ಸೆಟ್ ಆಗುವಂಥ ಸೂತ್ರ ಅದು. ನನಗೇನು ಬೇಕು ನಾನೇ ಡಿಸೈಡ್ ಮಾಡಬೇಕು, ನನಗೇನು ಬೇಕು ನಾನೇ ಕಂಡು ಹಿಡ್ಕೋಬೇಕು. ಯಶಸ್ಸಿಗೆ ಸಿದ್ಧ ಸೂತ್ರಗಳಿಲ್ಲ. ನಾವೇ ಪ್ರಯೋಗಗಳನ್ನು ಮಾಡಿ ನಾವೇ ಕಂಡು ಹಿಡ್ಕೋಬೇಕು, ನಾವೇ ತಯಾರಿ ಮಾಡ್ಕೋಬೇಕು. ನನ್ನ ಬ್ಯಾಕ್ಗ್ರೌಂಡ್ಗೂ ಅವ್ರ ಬ್ಯಾಕ್ಗ್ರೌಂಡ್ಗೂ ಚೇಂಜ್ ಇರುತ್ತೆ ತಾನೇ. ನಂದು ಸ್ಕಿಲ್ಗೂ ಅವ್ರ ಸ್ಕಿಲ್ಗೂ ಚೇಂಜ್ ಇರುತ್ತೆ ತಾನೇ. ಬಟ್ ಸ್ಕಲ್ ಈಸ್ ಸೇಮ್. ಡು ಯು ನೋ ವಾಟ್ ಯು ಮೀನ್ ಬೈ ಸ್ಕಲ್? ಸ್ಕಲ್ ಅಂದ್ರೆ ಏನು? ಸ್ಕಲ್ ಮೆದುಳಲ್ಲ, ಬ್ರೈನ್ ಅಂದರೆ ಮೆದುಳು, ಬುರುಡೆ. ದೇವರು ಎಲ್ಲರಿಗೂ ಒಂದೇ ರೀತಿ ಸ್ಕಲ್ ಕೊಟ್ಟಿದ್ದಾನೆ, ಸ್ಕಿಲ್ ನಾವೇ ಹಾಕೋಬೇಕು. ಸ್ಕಿಲ್ ತುಂಬೋ ಕೆಲಸ ದೇವ್ರದಲ್ಲ. ನಾನು ಜಾಗರೂಕತೆಯಿಂದ ಅಪೇಕ್ಷೆ ಪಟ್ಟು ಹೊಸ ಹೊಸ ಆಲೋಚನೆಗಳನ್ನು ಮಾಡಿ ನನ್ನ ಉದ್ಧಾರಕ್ಕಾಗಿ ತುಂಬಿಕೊಂಡುವ ಎಲ್ಲ ಆಲೋಚನೆಗಳು ನನ್ನ ಸ್ಕಿಲ್ಸ್. ನನ್ನ ಸ್ಕಿಲ್ ಅಂದರೆ ಕೌಶಲ್ಯ. ನನ್ನ ಸ್ಕಿಲ್ಸ್ ನನ್ನ ಕೈ ಹಿಡಿತವೆ, ನಿಮ್ಮ ಸ್ಕಿಲ್ಸ್ ನಿಮ್ಮ ಕೈ ಹಿಡಿತವೆ. ನಾವು ಯಾರೋ ಏನೋ ಮಾಡಿದ್ದನ್ನು, ಯಾರೋ ಏನೋ ಹೇಳಿದ್ದನ್ನು ಅಂಧಾನುಕರಣೆ ಮಾಡೋದಕ್ಕೆ ಆರಂಭ ಮಾಡಿದ್ದೀವಿ ಅಂದರೆ ಯಶಸ್ಸಿನಿಂದ ಹಿಂದೆ ಸರಿತೀವಿ. ಸಿದ್ಧ ಸೂತ್ರ ಇಲ್ಲ. ಆದರೆ ಆತ್ಮಪೂರ್ವಕವಾಗಿ ನಾವು ಯಶಸ್ಸಿಗೆ ತಯಾರಿ ನಡೆಸಿದರೆ, ಪ್ರಾಮಾಣಿಕ ತಯಾರಿ ನಡೆಸಿದರೆ, ಪುಸ್ತಕದಲ್ಲಿ ಹೇಳೋ ಮಾತು, ಇಡೀ ಬ್ರಹ್ಮಾಂಡವೇ ಪಿತೂರಿ ನಡೆಸಿ ನಮಗೆ ಸಹಕರಿಸ್ತದಂತೆ. ಎನ್ವೈರ್ನಮೆಂಟ್ ವಿಲ್ ಸಪೋರ್ಟ್ ಅಸ್, ಸರೌಂಡ್ ವಿಲ್ ಸಪೋರ್ಟ್ ಅಸ್, ಡೆಫಿನೆಟ್ಲಿ 100%. ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ ಇದೆ. ಏನಪ್ಪಿ ನೀನು? ಕುಂಕುಮ. ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಒಂದು ಮಾತು ಬರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ, ಸರಿಯಾದ ಮತ್ತು ಉತ್ಸಾಹಪೂರಿತ ಪ್ರಯತ್ನದಿಂದ, ಸರಿ ಕೇಳಿಸ್ಕೊಡ್ರಿ, ಒಳ್ಳೆ ವಯಸ್ಸು ನಿಮ್ಮದು, ಇಂಥ ಆಲೋಚನೆಗಳೇ ಸೆಲ್ಫ್ ಮೋಟಿವೇಟ್ ಮಾಡಬೇಕು. ಈಗ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ತಾನೆ, ನಾನು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಇವತ್ತು ಸಂಜೆವರೆಗೂ ನಿಮ್ಮ ತಲೆಯಲ್ಲಿ ಇರ್ಬೋದು ಅಷ್ಟೇ. ಅದಾದಮೇಲೆ ಮರ್ತು ಬಿಡ್ತೀರಿ. ಒಳಗೊಂದು ಸ್ಪಾರ್ಕ್ ಇರಬೇಕು, ಒಳಗೊಂದು ಕಿಡಿ ಇರಬೇಕು. ಆ ಕಿಡಿ ನಮ್ಮನ್ನು ವಿಶ್ರಾಂತಿ ಮಾಡೋದಕ್ಕೆ ಅನುವು ಮಾಡಿ ಕೊಡಬಾರ್ದು. ಪ್ರತಿ ಕ್ಷಣ ಬಡ್ದು ಹೇಳ್ತಿರ್ಬೇಕು, ಹೇಳು, ಹುಡುಗಾಟ ಮಾಡಬೇಡ, ಸಮಯ ವ್ಯರ್ಥ ಮಾಡಬೇಡ, ಕಾಲ ಕಳಿಬೇಡ, ಅಪ್ಪ ಅಮ್ಮನ ಆಸೆಗೆ ತಣ್ಣೀರು ಎರಚಬೇಡ, ಸುಂದರವಾದ ಕನಸುಗಳನ್ನು ಯಾಕೆ ಕಮರೋದಕ್ಕೆ ಬಿಡ್ತಾ ಇದೆಯಾ, ಯು ಆರ್ ನಾಟ್ ಫೂಲ್, ಡೋಂಟ್ ಬಿಹೇವ್ ಲೈಕ್ ಎ ಫೂಲ್ ಅಂತ ಅದು ನಮ್ಮನ್ನು ಎಬ್ಬಿಸ್ತಾ ಇರಬೇಕು. ದಟ್ ಈಸ್ ಕಾಲ್ಡ್ ಸೆಲ್ಫ್ ಮೋಟಿವೇಶನ್. ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇದೆ, ಸಾಧ್ಯ ಆದರೆ ಖರೀದಿ ಮಾಡಿ ತಗೊಳ್ಳಿ, 100 ways to motivate yourself. ಇದೆಯಾ ಯಾರಾದ್ರ ಹತ್ರ?
ಓದ್ತಾ ಇದ್ದೀರಾ ಯಾರಾದರೂ? ನೋಡಿ, ನಾ ಈಗ 10-15 ನಿಮಿಷ ಮಾತಾಡಿ 3-4 ಪುಸ್ತಕದ ಹೆಸರು ಹೇಳಿದೆ. ಅವೇ ನಮ್ಮನ್ನು ಬೂಸ್ಟ್ ಮಾಡೋದು. ಫ್ರೆಂಡ್ಸ್ ಅಲ್ಲ, ಬುಕ್ಸ್ ಶುಡ್ ಬಿ ಅವರ್ ಫ್ರೆಂಡ್ಸ್. ಬೇಜಾರಾದಾಗ ಹಿಂಗೆ ತೆಗೆದು ಒಂದು ಪೇಜ್ನಾಗ ಒಂದು ಸಾಲು ನೋಡಿದ್ರೆ ಆ ಸಾಲು ನಮ್ಮ ಭವಿಷ್ಯನೇ ಬದಲಿ ಮಾಡ್ತದೆ. ಆ ಬುಕ್ಕಲ್ಲಿ ನಾನು ಒಂದು ಸಾಲು ಓದಿದೆ, 100 ways to motivate yourself. ಅದರಲ್ಲಿ ಒಂದು ಸಾಲಿದೆ, ಒಂದು ಚಾಪ್ಟರ್ ಇದೆ. ಏನಂದರೆ, ರೀಪ್ಲೇಸ್ ಯುವರ್ ವರೀಸ್ ವಿತ್ ಯುವರ್ ಆ್ಯಕ್ಷನ್ಸ್. ಗ್ರೇಟ್ ಮೋಟಿವೇಶನ್. ರೀಪ್ಲೇಸ್ ಯುವರ್ ವರೀಸ್ ವಿತ್ ಯುವರ್ ಆ್ಯಕ್ಷನ್. ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಕ್ರಿಯೆಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು. ಅಂದರೆ ನಾನು 3 ಪರೀಕ್ಷೆ ಬರೆದೆ, ನನಗೆ ನೌಕರಿ ಸಿಗಲಿಲ್ಲ ಅಂತ ನಾನು ವಿಚಾರ ಮಾಡೋ ಬದಲಿ ಏನನ್ನು ಮಾಡಿದರೆ ಮುಂದಿನ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನಿ ಅಂತ ಆಲೋಚನೆ ಮಾಡಬೇಕು. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವರಿ ಆ್ಯಂಡ್ ಆ್ಯಕ್ಷನ್. ವರಿ ಆ್ಯಂಡ್ ಆ್ಯಕ್ಷನ್. ಯೋಗ ವಾಸಿಷ್ಠಲ್ಲಿ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಸರಿಯಾದ ಮತ್ತು ಉತ್ಸಾಹಪೂರಿತ ಪ್ರಯತ್ನದಿಂದ ಪಡೆಯಲಾರದ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಥಿಂಗ್ ಇಸ್ ದೇರ್. ಹಾಂ, ಪ್ರಯತ್ನ ಸರಿಯಾಗಿರಬೇಕು ಮತ್ತು ಉತ್ಸಾಹದಿಂದ ಕೂಡಿರಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಇಫ್ ಆವರೇಜ್ ಶುಡ್ ಬಿಕಮ್ ಎಕ್ಸಲೆಂಟ್, ಕನ್ಸಿಸ್ಟೆನ್ಸಿ ಈಸ್ ದ ಓನ್ಲಿ ವೇ. ಕನ್ಸಿಸ್ಟೆನ್ಸಿ, ನಿರಂತರತೆ, ರೆಗ್ಯುಲಾರಿಟಿ. ಇಫ್ ಆವರೇಜ್ ಶುಡ್ ಬಿಕಮ್ ಎಕ್ಸಲೆಂಟ್, ಕನ್ಸಿಸ್ಟೆನ್ಸಿ ಈಸ್ ದ ವೇ. ಒಬ್ಬ ಸಾಮಾನ್ಯ ವ್ಯಕ್ತಿ ವಿಶಿಷ್ಟ ವ್ಯಕ್ತಿಯಾಗಿ ರೂಪ ಆಗಬೇಕಾದ್ರೆ ಒಂದೇ ಒಂದು ದಾರಿ ಇರೋದು ಯಾವುದು ಅಂದರೆ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಅಂದರೆ ಗೊತ್ತಾ? ರೆಗ್ಯುಲಾರಿಟಿ. ಪರ್ಫಾರ್ಮೆನ್ಸ್ ಒಳಗಡೆ ಹಿಂದೆ ಬೀಳಬಾರ್ದು, ಪ್ರಯತ್ನದೊಳಗಡೆ ಹಿಂದೆ ಬೀಳಬಾರ್ದು. ನಾನು ನಿಮ್ಗೊಂದು ಉದಾಹರಣೆ ಕೊಡಬೇಕು ಅಂದರೆ ನಿಮಗೆ ತಿಳಿತದೆ. ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ಅಂತ ಒಂದು ನದಿ ಇದೆ. ಡು ಯು ನೋ ಹೂಗ್ಲಿ? ಗೂಗ್ಲಿ ಅಲ್ಲ, ಹೂಗ್ಲಿ. ಓಕೆ. ಅದೇ ನೇಮ್ದೊಂದು ಡಿಸ್ಟ್ರಿಕ್ಟ್ ಇದೆ, ಹೂಗ್ಲಿ ಡಿಸ್ಟ್ರಿಕ್ಟ್. ಹೂಗ್ಲಿ ಡಿಸ್ಟ್ರಿಕ್ಟ್ ಒಳಗಡೆ ಭದ್ರೇಶ್ವರ ಅಂತ ಒಂದು ಹಳ್ಳಿ. ನೆನ್ಪಿಟ್ಕೊಳ್ಳಿ ಇದನ್ನು. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯರು ಅಸಾಮಾನ್ಯ ಕೆಲಸಗಳನ್ನು ಮಾಡಿದ ಯಶೋಗಾತಿಗಳು ನಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ತವೆ. ಅರೆ, ಅವರಿಗಾಯಿತು, ನಿನಗಾಗಲಿಲ್ವಲ್ಲ. ಈಗೇನು ಇಲ್ಲಿದ್ದೀವಲ್ಲ ಈ ಹಾಲಲ್ಲಿ, ಇದಕ್ಕಿಂತ ಹೆಚ್ಚು ಪಟ್ಟು ಕಷ್ಟಗಳಿದ್ದವರು ಕೂಡ ಗೆದ್ದಿದ್ದಾರೆ. ಎಷ್ಟೋ ಜನಕ್ಕೆ ಊಟ ಮಾಡೋದಕ್ಕೆ ಅನ್ನ ಇಲ್ಲ, ಮೈ ಮೇಲೆ ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ವಾಸ ಮಾಡೋದಕ್ಕೆ ಒಂದು ಒಳ್ಳೆಯ ಮನೆ ಇಲ್ಲ, ತಂದೆ ಇಲ್ಲ. ನಾನು ಒಬ್ಬನ ಯಾರನ್ನೂ ಮಾತಾಡ್ತಾ ಇದ್ದೆ ಕೂಡಲ ಸಂಗಮದಿಂದ ಬಂದವ್ರನ್ನ. ನೀನೆಲ್ಲ ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಇಲ್ಲ, ಅಕ್ಕ ಇಲ್ಲ. ಅಂಥವ್ರು ಎಂಥ ಸಾಧನೆ ಮಾಡಿದ್ದಾರೆ. ಗಮನಿಸ್ಬೇಕಿದನ್ನೆಲ್ಲ, ಗಮನಿಸ್ತಾ ಇರಬೇಕಿಂಥದ್ದನ್ನೆಲ್ಲ. ಅದು ನಮ್ಮ ಗೆಲುವಿನ ಕನಸನ್ನು ಪೋಷಣೆ ಮಾಡ್ತಾ ಇರ್ತದೆ. ಅದಕ್ಕೊಂಥರ ಸಪ್ಲಿಮೆಂಟ್ರಿ ಫುಡ್ ಇದ್ದಂಗೆ. ಅದು ಸಪ್ಲಿಮೆಂಟ್ರಿ ಫುಡ್ ಅಂದರೆ ಗೊತ್ತಾ? ಅಡಿಷ್ನಲ್ ಫುಡ್. ಅದು ಭದ್ರೇಶ್ವರ ಅಂತ ಒಂದು ಹಳ್ಳಿ, ಅಲ್ಲೊಂದು ಫ್ಯಾಮಿಲಿ ಎಲ್ಲ ಸೇರಿ 28 ಜನ ಆ ಮನೆಯಲ್ಲಿ. ಟೋಟಲ್ ಮನೆ ತುಂಬ ಮಂದಿ, ದುಡಿದು ಮನೆ ನಡೆಸೋ ಜನ. ಎಲ್ಲರೂ ದುಡಿತಿದ್ರು, ದುಡಿದು ಬಂದಿದ್ದನ್ನು ಖರ್ಚು ಮಾಡಿ ಮನೆ ನಡೆಸ್ತಾ ಇದ್ರು. ಆ ಫ್ಯಾಮಿಲಿ ಒಳಗಡೆ ಸಂತೋಷ್ ಅಗರ್ವಾಲ್ ಮತ್ತು ಪ್ರೇಮ ಗಂಡ ಹೆಂಡತಿ, ಅವರು, ಅವ್ರ ಅಣ್ಣ, ಅವ್ರ ತಮ್ಮ, ತಂಗಿ, ಹೀಗೆ ಎಲ್ಲ ಕೂಡಿದ್ರು. ಈ ಸಂತೋಷ್ ಮತ್ತು ಪ್ರೇಮಾಗೆ ಮದುವೆಯಾಗಿ 1-1.5 ವರ್ಷ ಆದಮೇಲೆ ಒಂದು ಹುಡುಗಿ ಹುಟ್ಟುತ್ತಾಳೆ, ಹೆಣ್ಮಗು ಹುಟ್ಟುತ್ತೆ. ಮೊದಲೇ ಅವ್ರದ್ದು ಪಶ್ಚಿಮ ಬಂಗಾಳ, ಉತ್ತರ ಭಾರತ. ನಾನೀಗ ಹೇಳ್ತಾ ಇರೋದು 35-40 ವರ್ಷದ ಹಿಂದಿನ ಕಥೆ. ಹೆಣ್ಮಗಳು ಅಂದರೆ ಯಾರಿಗೂ ಗೌರವ ಇರ್ತಿರಲಿಲ್ಲ, ಅಪೇಕ್ಷೆ ಇರ್ತಿರಲಿಲ್ಲ. ಆವಾಗಿನ 30 ವರ್ಷದ ಬಿಡಿ, ಈಗಲಾದರೂ ಯಾರಿಗಿದೆ? ನೀವು ಬೇಕಾದ್ರೆ ನೀವು ಹಳ್ಳಿ ಟಿಪಿಕಲಿ ಇಂಡಿಯನ್ ವಿಲೇಜ್ ಮೆಂಟಾಲಿಟಿನ ನೋಡಿ. ಎಲ್ಲರೂ ಭಾಷಣ ಭಾಳ ಚಂದ ಮಾಡ್ತಾರೆ. ಹೆಣ್ಮಕ್ಳಂದ್ರೆ ಭಾಳ ಚಲೋ, ದೇವ್ರಿದ್ದಂಗೆ, ಅವ್ವ, ಅಕ್ಕ, ತಂಗಿ ಅಂತ ಹೇಳ್ತಾರೆ. ಹುಟ್ಟಿತಂದ್ರೆ ಮಾರಿ ಮುರಿತಾರೆ, ಮೂಗು ಮುರಿತಾರೆ. ಡೋಂಟ್ ನೋ ವೈ. ಯಾವಾಗ ಹುಡುಗಿ ಹುಟ್ಟಿತೋ ಮನೆ ಮಂದಿಗೆಲ್ಲ ಬೇಜಾರು. ಯಾಕೆ? ಖರ್ಚು ಮಾಡಬೇಕಲ್ಲ, ಕಲಿಸಿದ್ದು ವೇಸ್ಟ್ ಅಲ್ಲ. ಸ್ವತಃ ನಮ್ಮ ಅಪ್ಪ ಅವ್ವ ಅಂತಿರ್ತಾರೆ ಹಳ್ಳ್ಯಾಗ, ಇವ್ನು ಕಲಿಸಿದ್ರೆ ಫಾಯ್ದೆ ಆಗ್ತೈತಿ, ಇವ್ನು ಕಲಿಸ್ತಾನ, ಅವ ಇವನು ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾನ, ಮತ್ತು ಈಕೆ ಹತ್ರ ಹೋಗಿ ಕೊಂಡಿರ್ತಾನ ಬುಡ್ಡ. ಅಲ್ಲ, ಜಸ್ಟ್ ಸಿ ದ ಮೆಂಟಾಲಿಟಿ ಆಫ್ ದ ಸೊಸೈಟಿ. ಎಲ್ಲರಿಗೂ ಬೇಜಾರು. ಆದರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಎಲ್ಲರೂ ಬೇಜಾರು ಮಾಡಿಕೊಂಡ್ರು. ಅಪ್ಪ ಅಮ್ಮ ಖುಷಿಪಟ್ಟರು, ಆಕೆನ ಮುದ್ದು ಮಾಡಿದರು, ಸಾಕೋದಕ್ಕೆ ಚಾಲೂ ಮಾಡಿದರು. ಕೂಲಿ ಕೆಲಸ ಮಾಡ್ತಾಯಿದ್ರು. ಅಪ್ಪ ಕೂಲಿ ಕೆಲಸ ಮಾಡ್ತಾಯಿದ್ದ, ಅಮ್ಮ ಮನೆ ನೋಡ್ಕೊಳ್ತಿದ್ರು. ಮನೆ ಜನ ಎಲ್ಲ ಹೀಗೆ ಇತ್ತು. ಹುಡುಗಿಗೆ 6 ವರ್ಷ ವಯಸ್ಸಾಯಿತು. 6 ವರ್ಷ ಆದ ತಕ್ಷಣ ಏನು ಮಾಡ್ತಾರೆ? ಕರ್ಕೊಂಡು ಹೋಗಿ ಒಳಗೆ ದೂಡಿ ಬರ್ತಾರೆ.
ಸರಿ, ಈಗ ಈ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಮನ್ಯಾಗ, ಈ ಹುಡುಗಿನ ಯಾವ ಸ್ಕೂಲಿಗೆ ಸೇರಿಸೋದು. ಮಂದಿ ಎಲ್ಲ ಹೇಳಿದರು, ಮೊದಲ ಹುಡುಗಿ ಆಕೆ ಏನು ಕಲಿತ್ರೆ ಸಾಕು ನೋಡ್ರಿ, ನೀವು ಸರಿಯಾಗಿ ಕೇಳಿಸ್ಕೊಟ್ರು. ಏನು ಕಲಿತ್ರೆ ಸಾಕು, ಮನ್ಯಾಗಿನ ಕೆಲಸ ಎಲ್ಲ ಅಚ್ಚುಕಟ್ಟು ಮಾಡಕ್ಕೆ ಬರಬೇಕು, ಅಡುಗೆ ಮಾಡಕ್ಕೆ ಬರಬೇಕು, ಬಟ್ಟೆ ತೊಳ್ಯಕ್ಕೆ ಬರಬೇಕು, ಬಾಂಡಿ ತೊಳ್ಯಕ್ಕೆ ಬರಬೇಕು. ಒಬ್ಬರ ಅಪ್ಪ ಒಬ್ಬರ ಅವ್ವ ಗಂಡು ಮಗ್ಗು ಇದು ಬರ್ಬೇಕಂತ ಅಪೇಕ್ಷೆ ಪಡ್ತಾರೆ. ನೋಡ್ರಿ ಸೊಸೈಟಿ ಹೆಂಗೆ ಕೆಡಕ್ಕೆ ನೀವು ತಿಳ್ಕೊರಿಪ್ಪ, ಕಲ್ಕೋರಿ ಇಂಥವೆಲ್ಲ. ಇವು ಸಣ್ಣ ಕೆಲಸಗಳನ್ನ ನಾವು ಮಾಡೋದು ಕಲ್ಕೋಬೇಕು. ನಾಳೆ ಪ್ರಸಂಗ ಹಿಂಗೆ ಬರ್ತದೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಚಿತ್ರನಟರದ್ದು ನೋಡ್ರಿ, ಟಿವ್ಯಾಗ ಏನಾಗಿತ್ತು ಪರಿಸ್ಥಿತಿ. ಅವ್ರು ಹೋಗಿಬಿಟ್ಟಾರೆ 3-4 ವರ್ಷ ಆಯ್ತು ಮನೆಯವ್ರ ಮಾಲಕರು. ಇವ್ರಿಗೆ ತೊಳ್ಯಾಕೆ ಬರೋಂಗಿಲ್ಲ, ರೂಢಿ ಇಲ್ಲ. ಹೊರಗೆ ಹೋಗಿ ಎಷ್ಟು ದಿವಸ ಅಂತ ತಿಂತೀರಿ. ಒಂದು ಸ್ವಲ್ಪ ಟ್ರೈ ಮಾಡಿರಿ, ಟೈಮ್ ಸಿಕ್ಕಾಗ. ತಿಳಿತಾನೆ ಹೇಳಿದ್ದೆ, ಅದು ಬರಬೇಕು. ಯಾವುದು ನಾಲೆಜ್ ವೇಸ್ಟ್ ಆಗಲ್ಲ, ಯಾವುದು ಸ್ಕಿಲ್ ವೇಸ್ಟ್ ಆಗಲ್ಲ. ಅದೇ ನಮಗೆ ನಾಳೆ ಊಟನೂ ಹಾಕ್ಬೋದು. ಬಾಂಡಿ ತೊಳೆಯೋದು, ಬಟ್ಟೆ ತೊಳೆಯೋದು ಮಾಡಿ ಕೋಟ್ಯಾಂತರ ರೂಪಾಯಿ ಹುಟ್ಟಿಸ್ತಾ ಇದ್ದಾರೆ. ನಾನು ನೆನ್ನೆ ನನ್ನ ಸ್ಟೂಡೆಂಟ್ ಒಬ್ಬಾಕಿನ ಹುಬ್ಳಿಗೆ ಒಂದು ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟ್ರಿಗೆ ಕಳಿಸ್ದೆ. ಅವರಪ್ಪ ಸಂಜೆ ಮುಂದೆ ಬಂದು ಹೇಳ್ದ, ಅರಿವಿ ತೊಳ್ಯಾಕೆ 3,000 ರೂಪಾಯಿ ಇಸ್ಕೊಂಡಾರ್ರಿ ಅಂದು. ಎಷ್ಟು ಹುಡುಗರು ಅದಾವು ಅಂತ ಕೇಳಿದೆ. 800 ಹುಡುಗರು ಅದಾವಂತ. 8 × 3 ಎಷ್ಟಾತ್ರ? 2,40,00,000 ರೂಪಾಯಿ. ಯಾವ ನಾಲೆಜು ವೇಸ್ಟ್ ಆಗಲ್ಲ. ಮತ್ತು ನೀವು ಇದನ್ನ ಉದ್ಯೋಗ ಚಾಲು ಮಾಡಬೇಡ್ರಿ. ಜಸ್ಟ್ ಗೊತ್ತಿರಲಿ, ಯಾವಾಗ ಅನ್ನ ಹಾಕುತ್ತೋ ಗೊತ್ತಿರೋದಿಲ್ಲಲ್ಲ. ಅನ್ನ ಇಂಪಾರ್ಟೆಂಟ್. ಆಕೆನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಮನ್ಯಾಗ ಮಂದಿ ಎಲ್ಲ ಬೇಡ ಅಂತಿದ್ರು. ಆದರೂ ಅಪ್ಪ ಅವ್ವ ಇಬ್ಬರು ಮಾತಾಡಿ ನಮ್ಮ ಮಗಳಿಗೆ ಚಲೋ ಎಜುಕೇಷನ್ ಕೊಡಬೇಕು ಅಂತ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹಾಕೋದು ಡಿಸೈಡ್ ಮಾಡಿದ್ರು. 160 ರೂಪೀಸ್ ಫೀಸ್, 160 ರೂಪಾಯಿ. ಮನ್ಯಾಗ 28 ಜನ ಅದಾರ, ಎಷ್ಟೋ ವರ್ಷದಿಂದ ದುಡಿತಾರ. ಅಪ್ಪ ಖಾಯಂ ಕೂಲಿ ಮಾಡ್ತಾನೆ, ಹುಡುಗಿ ಸಾಲಿ ಕಲ್ಸಕ್ಕೆ 160 ರೂಪಾಯಿ ಫೀಸ್ ಇಲ್ಲ. ಇಂಥವು ಇಲ್ಲಿ ಎಷ್ಟು ಮನೆ ಪರಿಸ್ಥಿತಿ ಐತೆ ಗೊತ್ತಿಲ್ಲ ನನಗೆ. ಈಗೇನು ನಾವು ಎಲ್ಲರೂ ಚಲೋ ಅರಿವಿ ಹಾಕ್ಕೊಂಡಿವಿ ಅಂತ ಹಿಂದೆ ಪರಿಸ್ಥಿತಿ ಚಲೋ ಐತಿ ಅಂತ ಹಾಗೇನಿಲ್ಲ. ಇಲ್ಲಿ ನೀವು ಕಟ್ಟಿರೋ 9,000-10,000 ರೂಪಾಯಿ ಫೀಸ್ ನಿಮ್ಮ ಅಪ್ಪ ಅವ ಎಷ್ಟು ಮಂದಿ ಬಡ್ಡಿಲಿ ತೆಗೆದು ತಂದು ಕೊಟ್ಟಾರೋ ಗೊತ್ತಿಲ್ಲ ನಂಗೆ. ಸಾಲ ಮಾಡಿ ತಂದು ಕೊಟ್ಟಿರ್ತಾರೆ. ಭಾಳ ಜಾಗರೂಕ ಇರ್ಬೇಕು ಭಾಳ ವಿಷಯದಾಗ. ಸೇವಿಂಗ್ ಅ ರುಪಿ ಈಸ್ ಈಕ್ವಲ್ ಟು ಅರ್ನಿಂಗ್ ಅ ರುಪಿ ಅಂತ ಒಂದು ಮಾತಿದೆ. ಸೇವಿಂಗ್ ಅ ರುಪಿ ಈಸ್ ಈಕ್ವಲ್ ಟು ಅರ್ನಿಂಗ್ ಎ ರುಪಿ. ನಾವು ಹಾದಿಯಾಗ 10 ರೂಪಾಯಿ ತಿಂದು ಹಾಳು ಮಾಡ್ತಿರ್ತೀವಿ, ಒಂದು ಕುರ್ಕುರಿ, ಒಂದು ಚಾಕ್ಲೇಟ್. ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಮನಿ. ಹಿಂಗೆ ಹೋಗ್ತಾರೆ. ಹಿಂಗೊಂದು ಹಾರಿಸ್ತಾರೆ ನೋಡ್ರಿ ಬಟ್ ಒಳಗೆ ಹಾಕಿ. ಬೆನ್ನಾಗಿನ ಎಲ್ಲವೂ ಮುರಿದಿದ್ರೆ ಗೊತ್ತಾಗ್ತಿತ್ತು 10 ರೂಪಾಯಿ ಕಿಮ್ಮತ್ತೇನು ಅಂತ. 160 ರೂಪಾಯಿ ಫೀಸ್ ಕಟ್ಟಕ್ಕೆ ಹುಡುಗಿ ಇರಲಿಲ್ಲ. ಅವರಪ್ಪ 4 ಮನೆ ಮುಂದೆ ಕೇಳ್ಕೊಂಡು ತಂದು ಹುಡುಗಿ ಕಟ್ಟಿದ, ಒಟ್ಟು ಶಾಲೆಗೆ ಸೇರಿಸಿದ. ಹುಡುಗಿ ಏನು ಚೂಟಿರಿ, ಏನು ಮೆಂಟಾಲಿಟಿ ನೋಡ್ತಿದ್ಲಲ್ಲ. ಅವನ ಕಷ್ಟ, ಅಪ್ಪನ ಕಷ್ಟ, ಅಪ್ಪಗ ಆಗುವ ಅವಮಾನ, ಮಾತಾಡೋ ಮಾತು, ಇದಕ್ಕೆ ಯಾವಾಗ ಮುಕ್ತಿ ಕೊಡಬೇಕು? ಓನ್ಲಿ ಎಜುಕೇಷನ್ ಇಸ್ ದ ಸೊಲ್ಯೂಷನ್. ನಾವು ಓದಬೇಕು, ನಮ್ಮ ಅವ್ವ ಅಪ್ಪನ ಅವಮಾನ ಕಡಿಮೆ ಮಾಡಬೇಕು. ಹುಡುಗಿ ಓದಕ್ಕೆ ಚಾಲೂ ಮಾಡಿದ್ಲು, ಚಲೋ ಓದಿದ್ಲು. ಪ್ರೈಮರಿ ಸ್ಕೂಲ್ನಾಗ ಟಾಪರ್, ಹೈಸ್ಕೂಲ್ನಾಗ ತಾಲ್ಲೂಕಿಗೆ ಫಸ್ಟ್. ಆಯ್ತಲ್ಲ, 10th ಮುಗೀತು. ಮನ್ಯಾಗ ಮತ್ತೊಂದು ಮೀಟಿಂಗ್ ಚಾಲೂ ಮಾಡಿದ್ರು. ವರ್ಷಕ್ಕೊಮ್ಮೆ ಮೀಟಿಂಗ್ ಮಾಡ್ತಿರ್ತಾರೆ ಮನ್ಯಾಗ, ಗೊತ್ತಾಗೋದಿಲ್ಲ ನಮಗೆ. ನಿಮಗೂ ಎಷ್ಟು ಮೀಟಿಂಗ್ ಆಗ್ಯಾವ ಯಾರಿಗೂ ಗೊತ್ತು. ನಿಮ್ಮ ಇಲ್ಲಿ ಕಳಿಸ್ಯಾರಲ್ಲ, ದಿನ ಚಾಲು ಇರ್ತಾವಲ್ಲಿ. ಆತು ಆಗಲಿ ನೌಕರಿ, ಆಗಲಿಲ್ಲ ಅಂದ್ರೆ ನಿಮಗೆಲ್ಲ ಗೊತ್ತೈತೆ. ಯಾಕಂದ್ರೆ ಮೀಟಿಂಗ್ ಅಜೆಂಡಾ ಇವರೇ ಬರ್ದಾರ. ಹಿಂಗಿರ್ತದ ನೋಡ್ರಿ ಲೈಫ್. 10th ಫಸ್ಟ್ ರ್ಯಾಂಕ್ ಬಂದಾಳ. ಬಂಧುಗಳು ಒಬ್ಬರು ಸಂಭ್ರಮಿಸೋಲ್ರು. ಅಪ್ಪ ಅವಾಗ ಖುಷಿ ಆಗೈತಿ. ಕಾಕ ಅಂತಾನ 16 ವರ್ಷ ಮುಗಿದು ಕೊಟ್ಟು ಕಳಿಸಿಬಿಡು, ಲಗ್ನ ಮಾಡೋಣ. ಮಂದೆಲ್ಲ ಮಾತಾಡೋದು ಕೇಳಿಸ್ಕೊಂಡು ಹುಡುಗಿ ಹೋಗಿ ಅವಾಗ ಅಪ್ಪಗ ಕಾಲು ಬೀಳ್ತಾಳೆ. ಚಂದ ಕೇಳಿಸ್ಕೊರಿ ಮುಂದಿನ ಮಾತನ್ನ. ಅಪ್ಪ ಅವ್ವ, ನನ್ನ ಮೇಲೆ ವಿಶ್ವಾಸ ಇಡ್ರಿ, ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕೆ ತರೋದಿಲ್ಲ, ನಾನು ಕಲಿತೀನಿ. ಹಿಂಗೆ ವಿಶ್ವಾಸ ತುಂಬಬೇಕು. ಈಗ ಏನಾಗ್ಯದ, ಭಾಳ ಮಂದಿ ತಂದೆ ತಾಯಿಗೆ ತಮ್ಮ ಮಕ್ಕಳು ಚಲೋ ಅದಾರ, ಬಾಜು ಮಕ್ಕಳು ನೋಡಿ ಕಲಿಸೋದ ಬೇಡ ಅಂತ ಡಿಸೈಡ್ ಮಾಡೋಕ್ಕೆ ಚಾಲೂ ಮಾಡ್ಯಾರ. ಯಾಕಂದ್ರೆ ಇವ್ರು ಹೋದವ್ರು ಬರೋವಲ್ರು. ಏನು ಹೋಗ್ತಾರಲ್ಲ, ಅಪ್ಪಗ ಅವಾಗ ಸಂಕಟ ಆಗೋದಿಲ್ಲ. ಈಗ ನೀವು ವಿಚಾರ ಮಾಡಿರಿ, ಕೂಲಿ ಮಾಡಿ ಹಳ್ಳ್ಯಾಗ ಜೀವನ ಮಾಡೋ ಒಬ್ಬ ಮಗ್ಗ ನನ್ನ ಮಗಳದ ಪರಿಸ್ಥಿತಿ ಹಿಂಗಾದ್ರೆ, ನನ್ನ ಮಗನ ಪರಿಸ್ಥಿತಿ ಹಿಂಗಾದ್ರೆ ನಾ ಹೆಂಗೆ ಬದುಕಲಿ ಅಂತ ಸಂಕಟ ಆಗೋದಿಲ್ಲ. ನಮ್ಮ ಜನ ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂದ್ಕೊಂಡಾರ. ತಾಯಿ ತಂದೆ ಎಲ್ಲ ಪ್ರಾಣಕ್ಕಿಂತ ಮಾನ ದೊಡ್ಡದು.
ಭಗವದ್ಗೀತೆಯೊಳಗೂ ಅದನ್ನು ಹೇಳ್ತಾರೆ, ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಾಂ ಸಂಭಾವಿತಸ್ಯ ಚಾಕೀರ್ತಿಂ ಮರಣಾದತಿರಿಚ್ಯತೆ. ಒಬ್ಬ ಚಲೋ ಮನುಷ್ಯಾಗ ಪ್ರಾಣ ಬೇಕಾದ್ರೆ ಹೋಗಲಿ, ಮಾನ ಭಾಳ ಮುಖ್ಯ. ನಮ್ಮದು ಉಲ್ಟ, ನಾವು ಇದ್ರೆ ಸಾಕು. ಅದಕ್ಕೆ ಆ ಹುಡುಗಿ ಹೇಳಿಲ್ಲ ಅವಾಗ, ನೀವು ಒಟ್ಟು ಚಿಂತೆ ಮಾಡಿಬಿಡ್ರಿ, ನಿಮ್ಮ ತಲೆ ತಗ್ಗಿಸ್ಲಾರ್ದಂಗೆ ನಾನು ನಡ್ಕೋತೀನಿ. ಒಂದು ಚಲೋ ಕಾಲೇಜಿಗೆ ಸೇರಿಸಿದ್ರು, ಕಾಲೇಜಿಗೆ ಹೊಂಟ್ಲು, ಕಾಲೇಜ್ನಾಗ ಟಾಪರ್ ಆದಳು. ಒಮ್ಮೆ ಒಂದು ತಹಶೀಲ್ದಾರ್ ಆಫೀಸಿಗೆ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು, ಅಪ್ಲಿಕೇಶನ್ ಹಾಕಿದ್ದಳು, ಇನ್ನೂ ಕೆಲಸ ಆಗಿರಲಿಲ್ಲ. ಹೋದಳು ಆಫೀಸ್ನಾಗ ಹೋಗಿ ಕ್ಲರ್ಕ್ನ ಕೇಳಿದ್ಲು, ನಾನು ಹೋದ ವಾರ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಎಲ್ಲಿಗೆ ಬಂತು ಅಂತ. ಅವ್ರು ಏನಂದ್ರೆ ಗೊತ್ತೈತಿ, ಹೋದ ವಾರ ಕೊಟ್ಟಿದ್ದಿ, ಹೋದ ವರ್ಷ ಕೊಟ್ಟರದ ಬಿದ್ದವು. ತಹಶೀಲ್ದಾರ್ ಆಫೀಸ್ನಾಗ DC ಆಫೀಸ್ನಾಗ ಹಿಂಗೆ ಮಾತಾಡ್ತಿರ್ತಾರೆ ಅವ್ರು. ಯಾಕಂದ್ರೆ ಅವ್ರು ಹೈ ಪೋಸ್ಟ್ ಅಲ್ಲ, BP ಹೈ ಆಗಿರ್ತೈತೆ ಅಷ್ಟೇ. ಪೋಸ್ಟ್ ಯಾವುದು ಕಸ ಹೊಡೆಯವನು ಅಷ್ಟೇ, ರಾಷ್ಟ್ರಪತಿನೂ ಅಷ್ಟೇ. ಯಾವುದು ದ್ವಾರದಲ್ಲ, ಯಾವುದು ಕನಿಷ್ಠ ಅಲ್ಲ. ತಲೆಯಾಗ ಹಂಗೆ ಹಾಕೊಂಡ್ಬಿಟ್ಟಿವಿ ನಾವು. ಹೇಳಿಲ್ಲ ಶರಣರ ಕಾಯಕವೇ ಕೈಲಾಸ ಅಂತಾರೆ. ಅವ್ರು ದೊಡ್ಡವ್ರಾದ್ರೆ ಕಸ ಹೊಡೆಯೋರು ಸಣ್ಣವ್ರ, ಹೊಲ್ದಾಗ ಕೆಲಸ ಮಾಡೋರು ಸಣ್ಣವ್ರ, ಹೊಲ್ದಾಗ ದುಡಿಲಿಲ್ಲ ಅಂದ್ರೆ ಅವ್ರೇನು ತಿಂತಾರೆ ಅನ್ಕೊಂಡಾರ. ನಾ ಭಾಳ ರಾತ್ರಿ ಬಂದು ಅನ್ನನ ತಿನ್ಬೇಕಲ್ಲ. ಯಾವ ದೊಡ್ಡವಾದ್ರು ಅನ್ನನ ತಿನ್ಬೇಕು, ನೀರು ಕುಡಿಬೇಕು ಮತ್ತು ಮಲ್ಕೋಬೇಕು. ನಾ ದೊಡ್ಡವಂತ ಎಚ್ಚರ ತಿನ್ನೋಕ್ಕಾಗತ್ತಾ? ಬೆಳಬೇಕಂತ ಇಲ್ಲ, ಭಾಳ ದುಡಿತೀನಿ ಅಂತ ದುಡ್ಡು ತಿನ್ನೋಕ್ಕಾಗತ್ತಾ? ಇದು ಹೋಗ್ಬೇಕು ನೋಡ್ತಾನೆ. ತಹಶೀಲ್ದಾರ್ ಆಫೀಸಿಗೆ ಹೋಗ್ಯಾಳ, ಕೇಳಿದಳು, ಸರ್ ನಾ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೆ. ಯಾವಾಗ ಕೊಟ್ಟಿದ್ದೆ? ಹೋದ ವರ್ಷ ಕೊಟ್ಟವ್ರು ಬಿದ್ದವು, ನೀವು ಹೋದ ವಾರ ಕೊಟ್ಟಿದ್ದಿ, ನಡಿ ಅಂದರು. 1 ಟೇಬಲ್ 2 ಟೇಬಲ್ 3 7 8 ಟೇಬಲ್ ತಿರುಗಾಡಿದಳು ಹುಡುಗಿ, ಎಲ್ಲೂ ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ. ಒಬ್ರನ್ನ ಕೇಳಿದ್ಲಕ್ಕಿ, ಅಂಕಲ್ ಈ ಕೆಲಸ ಆಗ್ಬೇಕಂದ್ರೆ ನಾ ಯಾರನ್ನ ಕೇಳ್ಬೇಕು? ಅವ್ರಂದ್ರೆ ನೋಡಲ್ಲಿ ಕರ್ಟನ್ ಸರ್ಸು ಒಳಗೊಬ್ಬರು ಆಫೀಸರ್ ಅದಾರ, ಅವ್ರಿಗೆ ತಹಶೀಲ್ದಾರ್ ಅಂತ ಕರೀತಾರೆ. ಅವ್ರು ಮನಸ್ಸು ಮಾಡಿದ್ರೆ ಆಗ್ತೈತಿ. ಹುಡುಗಿ ಧೈರ್ಯ ಮಾಡಿ ಒಳಗೆ ಹೋದ್ಲು, ತಹಶೀಲ್ದಾರನ್ನ ಭೇಟಿ ಮಾಡಲು. ಅವ್ರು ಯಾವ ಮೈಂಡ್ ಸೆಟ್ನಾಗಿದ್ರು ಯಾರಿಗೆ ಗೊತ್ತು. ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಸರಿ, ಹುಡುಗಿ ಹೊರಗೆ ಬಂದು, ಇಷ್ಟು ಮಂದಿ ಕೂತಿರಲ್ಲ ಕ್ಲರ್ಕ್ಸ್, ಅವ್ರಿಗೆಲ್ಲ ಏಯ್ ಈ ಕಡೆ ನೋಡ್ರಿ ಅಂದ್ಲು. ನಿಮಗಲ್ಲ, ಅವ್ರಿಗೆ ಆಫೀಸ್ನಾಗ ಈ ಕಡೆ ನೋಡ್ರಿ ಅಂದ್ಲು. ಅವರು ಹುಡುಗೆಲ್ಲ ನೋಡಿದ್ರು. ಮುಂದೊಂದು ದಿನ ನಾನು ತಹಶೀಲ್ದಾರ್ ಹಾಕೇನೆ, ನನ್ನ ಕೈಯಾಗ ನೀವು ಸಿಗಬೇಕು, ಆವಾಗ ಐತೆ ನಿಮ್ಗೆ ಅಂದಳು. ಅವ್ರು ನಕ್ರ, ಈಗ ನೀವು ಹೆಂಗೆ ಆಗತ್ತಿರಲ್ಲ ಹಿಂಗೆ ನಕ್ರ. ಅವ್ರು ಈಕೇನು ಹೇಳ್ತಾಳೆ ಅಂತ ಎಲ್ಲರೂ ಹಂಗೆ ನಗ್ತಾರೆ. ನೀವು ನಿಮ್ಮ ಊರಾಗ ಹೋಗಿ ನೋಡಿ ಬರ್ಬೇಕು. ನಾ SSC ಅಪಾಯಿಂಟ್ ಆಗಿ ಬರ್ತೀನಿ ಅನ್ರಿ. ನೀವು ಧಾರವಾಡಕ್ಕೆ ಹೋಗಿದ್ದ? 100% ಹೋಗ್ತಾಳ ಬರ್ತಾಳ, ಸೈನಿಕ ಹಾಕ ನಿಂತಾಳ, ಹೋಗ್ತಾನ ಬರ್ತಾನ, ಪೊಲೀಸ್ ಹಾಕ ನಿಂತಾನ. ನಿಮ್ಮ ಅಪ್ಪ ಹೋಗಿ ಕರೆದು ಹೇಳ್ತಾರ, ನೋಡು ದೌಡು ಅಲ್ಲ. ಹುಡುಗಿ ಸಣ್ಣಕ್ಕಿ, ಮಾತು ದೊಡ್ಡದಿತ್ತು, ಎಲ್ಲರೂ ಉಪೇಕ್ಷೆ ಮಾಡಿದ್ರು. ಹುಡುಗಿ ಹೋದ್ಲು, ಡಿಗ್ರಿಗೆ ಅಡ್ಮಿಷನ್ ತೊಗೊಂಡ್ಲು, ಚಲೋ ಓದಾಕೆ ಚಾಲೂ ಮಾಡಿದ್ಲು. ಅಕ್ಕಿ ತಲೆಯಾಗ ಒಟ್ಟು ಭಾಳ ಏನು ವಿಚಾರ ಇರಲಿಲ್ಲ. ನಾನು ಚೆನ್ನಾಗಿ ಓದಬೇಕು, ಸೆಟ್ಲ್ ಆಗಬೇಕು, ಅಪ್ಪ ಅವ್ನು ದುಡಿಯೋದು ಬಿಡಿಸ್ಬೇಕು, ಮನೆ ಕಿಮ್ಮತ್ತು ಹೆಚ್ಚಿಗೆ ಮಾಡಬೇಕು. ಡಿಗ್ರಿ ಮುಗಿಸಿದ್ಲು, ಒಂದು ಕಂಪ್ನಿಗೆ ಅಪ್ಲಿಕೇಶನ್ ಕೊಟ್ಟಲು, ಜಾಬ್ ಸಿಕ್ತು. ಡಿಗ್ರಿ ಒಳಗೂ ಅಗೇನ್ ಶಿ ವಾಸ್ ಟಾಪರ್. ಪ್ರೈಮರಿ, ಹೈಸ್ಕೂಲ್, PUC, ಡಿಗ್ರಿ ಎಲ್ಲದ್ರಾಗೂ ಟಾಪರ್. ಕನ್ಸಿಸ್ಟೆನ್ಸಿ. ಹಾಂ, ಆಕೆ ಒಂದು ಮಾತು ಹೇಳಿದ್ಲು, ಅದು ನಿಮ್ಗೆ ಹೇಳ್ಬೇಕು ನಾನು. ಆಕೆ ಏನು ಹೇಳ್ತಾಳಂದ್ರೆ, ಹದಿಹರೆಯದಲ್ಲಿ ಎಲ್ಲರನ್ನೂ ಡಿಸ್ಟರ್ಬ್ ಮಾಡುವ ಲವ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಕ್ರಶ್, ಶೋಕಿ ನನ್ನನ್ನು ಕಾಡಲಿಲ್ಲ. ಇನ್ನೇನು ಹೇಳ, ಹದಿಹರೆಯದಲ್ಲಿ ಈ ವಯಸ್ಸಿನಾಗ ಎಲ್ಲರನ್ನೂ ಕಾಡುವ, ಎಲ್ಲರನ್ನೂ ಕಾಡ್ತವಂತನ ಅರ್ಥ. ಏನು? ಲವ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಕ್ರಶ್. ಏನನ್ನು ಕ್ರಶ್ ಅಂದ್ರೆ? ಕ್ರಶ್ ಮತ್ತು ಶೋಕಿ ನನ್ನನ್ನು ಕಾಡಲಿಲ್ಲ ಅಂತನ ಹುಡುಗಿ ಸ್ಟೋರಿ ಆಗ್ಯಾಳ. ಎಲ್ಲಿಯ ಪಶ್ಚಿಮ ಬಂಗಾಳ, ಎಲ್ಲಿಯ ಧಾರವಾಡ, ನೀವ್ಯಾರೋ ನಾನು ಯಾರೋ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಒಬ್ಬ ಹುಡುಗಿ ಕಥೆನ ಬೆಳಿಗ್ಗೆ ಒಂದು ಕ್ಲಾಸ್ನಾಗ ಒಬ್ಬ ಮನುಷ್ಯ ಹೇಳ್ತಾ ಇದ್ದಾನಂದ್ರೆ ಹಿಂದಿನ ತ್ಯಾಗ ಅರ್ಥ ಮಾಡ್ಕೊಳ್ಳಿ, ಪರಿಶ್ರಮ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಬಾಲಿಶ ಇವು. ಈಗೇನು ಹೇಳ್ತಾ ಇದ್ದೀನಿಲ್ಲ, ಲವ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಇನ್ನೊಂದು ಶಬ್ದ ಐತಿ, ಬೆಸ್ಟಿ. ಮುಂಜಾನೆ ಎದ್ದು ಬ್ರಷ್ಗೆ ಹಚ್ಚಕ್ಕೆ ಪೇಸ್ಟ್ ಇರಲ್ಲ, ಬೆಸ್ಟಿ. ಯಾವ ಬೆಸ್ಟಿ, ಯಾವ ಕ್ರಶು? ಇದ್ರ ಹಿಂದೆ ಬಿದ್ದರೆ ಅಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗಬೇಕು ಅಂದ್ರೆ ಇದನ್ನೆಲ್ಲ ಶೋಕಿ. ಓ ಮೈ ಗುಡ್ನೆಸ್, ಈ ಶೋಕಿ ಅಂದರೆ ಶೋಕಿ. ಎಲ್ಲರೂ ಅದ್ರ ಬೆನ್ನ ಬೀಳ್ತಾರೆ. ಹಾಂ, ನಾಳೆ ನಾವು ಗೆಲ್ಲೋ ಕಾಲಕ್ಕೆ ಅಥವಾ ಗೆದ್ದ ಕಾಲಕ್ಕೆ ಎಷ್ಟು ಶೋಕಿ ಮಾಡಿದ್ವಿ ಅಂತ ಯಾರೂ ನಮ್ಮನ್ನು ಟೆಸ್ಟ್ ಮಾಡಲ್ಲ. ಸ್ವತಃ ನಾವು ಓದುವಾಗ ಮಕ್ಕಳೇ, ವೆನ್ ವಿ ಆರ್ ಗೋಯಿಂಗ್ ಟು ಕಾಲೇಜಸ್, ಎಲ್ಲೋ ಒಂದು ಕಡೆ ಅಂಗಿ ಹರಿದಿದ್ರೆ, ಪ್ಯಾಂಟ್ ಹರಿದಿದ್ರೆ, 4 ಮಂದಿ ನೋಡಿದರೆ ಅವಮಾನ ಆಗುತ್ತೆ ಅಂತ ಅದ್ರ ಮೇಲೆ ಕೈ ಇಟ್ಟರೆ ಸಂಜೆವರೆಗೂ ಕೈ ತೆಗಿತಿರ್ಲಿಲ್ಲ ನಾವು. ಅವಮಾನ ಅಲ್ಲ, ಮರ್ಯಾದೆ ಪ್ರಶ್ನೆ ಅಲ್ಲ, ಮತ್ತೊಂದು ಕೊಂಡ್ಕೊಳಕ್ಕೆ ಆಗೋದಿಲ್ಲಲ್ಲ. ಈಗ ಹರಿದಿದ್ವೇ ಪ್ಯಾಂಟ್, ಹಾಂ, ಎಷ್ಟು ಹೆಚ್ಚು ಹರಿತದೆ ಅಷ್ಟು ಹೆಚ್ಚು ಪ್ರೆಸ್ಟೀಜ್. ಪ್ಯಾಂಟ್
ನಾನು ಕುತೂಹಲಕ್ಕೆ ಒಬ್ಬಕ್ಕಿಂತ ಕೇಳಿದೆ, ನಿಲ್ಲಿಸಿ ಎಷ್ಟು ಸಾವಿರವ ಅಂತೇಳಿ. 8,500 ಅಂದಳು. 12 ಅದಾವು. ಆಕೆ ಹೇಳ್ತಾಳೆ, ಶ್ವೇತಾ, ಆ ಹುಡುಗಿ ಹೆಸರು ಶ್ವೇತಾ, ಹದಿಹರೆಯದಲ್ಲಿ ಎಲ್ಲರನ್ನೂ ಕಾಡುವ ಈ ಸಂಗತಿಗಳು ನನ್ನನ್ನು ಕಾಡಲಿಲ್ಲ. ನಾನು ಅಧ್ಯಯನ ಮಾಡಿದೆ, ಸಾಧಿಸಿದೆ, ಕಂಪನಿಗೆ ಸೇರಿಕೊಂಡೆ. 50,000 ರೂಪಾಯಿ ಸಂಬಳ. ಆಫರ್ ಲೆಟರ್ ತೊಗೊಂಡು ಮನೆಗೆ ಬರ್ತಾಳ. ಊರಾಗೆಲ್ಲ ಸುದ್ದಿ ಆಗ್ತೈತಿ. ಊರು ಮಂದಿ ಎಲ್ಲ ಹೂವಿನ ಮಾಲೆ ಹಿಡ್ಕೊಂಡು ಬರ್ತಾರೆ. ಮನೆ ಮಂದಿ ಎಲ್ಲ ಗೌರವ ಸನ್ಮಾನ ಕೊಡಕ್ಕೆ ತಯಾರಿಗಾರ. ಯಾರು ಈಕಿನ್ನ ವೇಸ್ಟ್ ಅಂದಿದ್ರಲ್ಲ ಅವರೆಲ್ಲ ಈಗ ಸತ್ಕಾರ ಮಾಡಕ್ಕೆ ಬಂದಾಗ ಆ ಹುಡುಗಿ ಹೇಳಿದ್ಲು, ಮಾಲಿ ನನಗೆ ಹಾಕಬೇಡ್ರಿ, ನಮ್ಮ ಅವ್ಗೆ ಅಪ್ಪಗೆ ಹಾಕ್ರಿ. ಯಾಕಂದ್ರೆ ನೀವೆಲ್ಲ ಬೇಡ ಅಂದಾಗ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತವ್ರು ಅವರು. ಸರಿ, ಹುಡುಗಿ ಕೆಲ್ಸಕ್ಕೆ ಹೊಂಟ್ಲು. ಚಲೋ ಆಫೀಸ್, ಚಲೋ ಚೇಂಬರ್, ಚಲೋ ಕುರ್ಚಿ, ಮ್ಯಾಲೆ ಫ್ಯಾನ್, ಮತ್ತು ಬೇಕಂದ್ರೆ AC, ಇನ್ನೇನು ಬೇಕು. 1 ತಿಂಗಳಾಗಿತ್ತು. ತಲೆಯಾಗ ವಿಚಾರ ಬಂತು, ನಾವು ಒಂದು PU ಇದ್ದಾಗ ತಹಶೀಲ್ದಾರ್ ಆಫೀಸಿಗೆ ಹೋಗಿದ್ನಲ್ಲ. ನಾನೊಂದು PU ಇದ್ದಾಗ ತಹಶೀಲ್ದಾರ್ ಆಫೀಸಿಗೆ ಹೋಗಿದ್ದೆ. ಒಂದು ದೊಡ್ಡ ಕನಸನ್ನು ಹಾಕ್ಕೊಂಡು ಬಂದಿದ್ದೆ ಎದೆಯಾಗ. ಆ ಕನಸು ಎಲ್ಲೂ ಕುಂತುಬಿಟ್ಟಿದೆಯಲ್ಲ. ನೋ ಕನಸು ಸಾಯಕ್ಕೆ ಬಿಡಬಾರ್ದು ನಾನು ಅಂದಕ್ಕಿನ ಒಂದು ಕಾಗದ ತೊಗೊಂಡು ಕರ ಲೆಟ್ರ್ ಬದಲು ರಾಜೀನಾಮೆ ಪತ್ರನ ಬರೆದು ಬಾಸ್ ಕೊಟ್ಲು. ಲೆಟ್ರ್ನಾಗ ಬರೆದಿದ್ಲು ಏನಂತಂದ್ರೆ, ನಾ UPSC ಎಕ್ಸಾಮ್ ಬರೆಯಕ್ಕೆ ಹೊಂಟೀನಿ, UPSC ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಿದ್ದೀನಿ, ಜಾಬಿಗೆ ಬರೋಂಗಿಲ್ಲ. ನಕ್ಕವ ಬಾಸ್, ಹುಚ್ಚಿ, 50,000 ರೂಪಾಯಿ ಪಗಾರ ಕೊಡಕತ್ತೀನಿ, AC ರೂಮ್ನಾಗ ಕುಂಡ್ರಿಸಿ. ನಿಮ್ಗೆ ಹಿಂಗೆ ಅಂದಾರಿಲ್ಲ ಊರಾಗ, ಕೋಚಿಂಗ್ ಹೋಗ್ಕನಿಂದಾಗ ನೀವು ಹೋಗಿ ಅವ್ರಿಗೆ ಅನ್ಬಾರ್ದು. ನೀವು ಸಾಧಿಸ್ಬೇಕು, ಸಾಧನೆ ಉತ್ತರ ಆಗಬೇಕು. ವಾದಿಸುವವ ಸಾಧಿಸೋದಿಲ್ಲ, ಸಾಧಿಸುವವ ನಿಮಗೆಲ್ಲ ಗೊತ್ತಿಲ್ಲ. ಒಟ್ಟು ಯಾರಿಗೂ ಏನು ಹೇಳಬೇಡ್ರಿ, ಕೆಲಸ ಮಾಡಿರಿ, ಕೆಲಸ ಆನ್ಸರ್ ಕೊಡ್ಬೇಕು. ಬಾಸ್ ಅಂದ, ನೋಡಮ್ಮ, UPSC ಅಂದ್ರೆ ಸಾಮಾನ್ಯ ಇದೆ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ, 1,000 ಜನ ಪಾಸ್ ಆಗ್ತಾರೆ, 100 ಜನ IAS ಕೆಡರ್ ಆಗ್ತಾರೆ. ಆಕೆ ಅಂದಳು, ಸರ್ ಮೊದಲು ಇದನ್ನು ಕೈ ಹಿಡ್ಕೊಡ್ರಿ, ತೊಗೊಳ್ಳಿ, ಇನ್ನೇನು ಹೇಳ್ರಿ ಅಂದಕ್ಕೆ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ, 1,000 ಜನ ಪಾಸ್ ಹಾಕಾರ, 100 ಜನ 100 ಜನ ಅಂದ್ರೆ ಸರ್ ಅದ್ರ ನಾನು ಹೋಗ್ಬೇಕೆಂದು ಹೋಗ್ಬಿಟ್ಲಕ್ಕೆ. ಭಾಳ ಮಾತಾಡಬಾರ್ದು ಹುಚ್ಚರು ಕೊಟ್ಟಾಗ, ನಮ್ಮ ಟೈಮ್ ಅದ್ರಾಗ ಹೊಂಟವು. ಅರೆ, ನಿನಗೆ ಮಾಡೋಕೆ ಆಗೋದಿಲ್ಲ ಅಂತ ಹೇಳಕ್ಕೆ ನಾನು ಯಾರು? ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಕ್ಕೆ ನಾ ಯಾರು? ಹೋಗೇಮ್ಮ. ನೋಡು, ಬರೆದಿಟ್ಕೋ, ಬ್ರಹ್ಮ ಬಂದರು ನೀನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಒಂದಿಷ್ಟು ತೊಡೆ ಮಂದಿ. ಅವಕ್ಕೆ ಯಾರು ಏನು ಹಕ್ಕು ಕೊಟ್ಟಾರೋ ಏನೋ. ವಿವೇಕಾನಂದ್ರ ಅಂತಾರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಯು ಹ್ಯಾವ್ ಮಾರ್ವಲಸ್ ಪವರ್. ಬಿಲೀವ್ ಯುವರ್ ಸೆಲ್ಫ್. You can change anything and everything in this world as you want. You have marvelous power. The key of success is self-belief. ಯಶಸ್ಸಿನ ಸೂತ್ರ ಯಾವುದು ಅಂದರೆ ಸ್ವಂತದಲ್ಲಿ ನಂಬಿಕೆ. ಹುಡುಗಿ ಹೋದಳು, ಮನೆಗೆ ಹೋದಳು, ಎಲ್ಲರನ್ನೂ ಮೀಟಿಂಗ್ ಕರೆದಳು. ಹೇಳಿದ್ಲು, ಜಾಬ್ ಬಿಟ್ಟು ಬಂದೇನೆ ಅಂತ. ಕಾಕ ಅಂತ ಹೇಳಿದ್ದಿಲ್ಲ. ಅವ್ನು 1-4 ಮಂದಿ ಊರಾಗ ಇದ ಉದ್ಯೋಗ ಇರ್ತೈತೆ ಅವ್ರಿಗೆ. ನಾ ಹೇಳಿದ್ದಿಲ್ಲೋ ಅಂದವ. ಅವನ ಅಪ್ಪನ ಒಳಗೆ ಕರ್ಕೊಂಡದ್ದು, ನಿಮ್ಮ ಹತ್ರ 1 ರೂಪಾಯಿ ತೊಗೊಳಲ್ಲ. ಇನ್ನೊಮ್ಮೆ ಹೇಳ್ತೀನಿ, ನಿಮಗೆ ಒಂದು ತಲೆ ತಗ್ಸುವಂಥ ಕೆಲಸ ಮಾಡಲ್ಲ. ನನಗೆ ಯಾರೂ ಫೋನ್ ಮಾಡಿಬಿಡ್ರಿ, ನಾನು ನಿಮ್ಗೆ ಯಾರಿಗೂ ಫೋನ್ ಮಾಡೋದಿಲ್ಲ ಅಂಥೇಳಿ ಕೋಲ್ಕತ್ತಾಕ್ಕೆ ಹೋದಳು. ಒಂದು ಸಣ್ಣ ರೂಮ್ ಬಾಡಿಗೆ ಮಾಡ್ಕೊಂಡ್ಳು. 3 ಹೊತ್ತಿನಾಗ 2 ಹೊತ್ತು ಊಟ ಮಾಡಿ 1 ಹೊತ್ತು ಸ್ಕಿಪ್ ಮಾಡಿ, ಜರ ವಜ್ಜಾತೆ ಅಂಬಲು. 3 ಹೊತ್ತದಾಗ 1 ಹೊತ್ತು ಸ್ಕಿಪ್ ಮಾಡಿ 2 ಹೊತ್ತು ಊಟ ಮಾಡಿ ಹೆಚ್ಚಿಗೆ ನೀರು ಕುಡಿದು ದಿನಕ್ಕೆ 14 ತಾಸು 15 ತಾಸು ಓದಕ್ಕೆ ಚಾಲೂ ಮಾಡಿದ್ರು. ಸುಮ್ಮ ಆಗಲ್ರಿ ಯಶಸ್ ಅನ್ನೋದು. ಹಂಗೆ ಬರ್ತಾಯಿದೆ, ಬೆಳಕು ಸುಡ್ತಾ ಇದೆ, ಒಳಗೆ ಬಲ್ಪ್ ಒಳಗೆ ಸುಡ್ತಾ ಇದೆ ಅಂತ ಬೆಳಕು ಬರ್ತಾಯಿದೆ. ಹುಡುಗಿ ಓದಕ್ಕೆ ಚಾಲೂ ಮಾಡಿದ್ಲು. ಯಾರ್ಯಾರು ಆಜು ಬಾಜು IAS ಕ್ರ್ಯಾಕ್ ಮಾಡಿದ್ರು, ಸೀನಿಯರ್ಸ್ ಕಾಂಟ್ಯಾಕ್ಟ್ ಮಾಡಿದ್ಲು, ಅವ್ರ ಕಡೆ ಗೈಡೆನ್ಸ್ ತೊಗೊಂಡ್ಳು. ಅಲ್ಲಿ ಇಲ್ಲಿ ಮಟೀರಿಯಲ್ ಸಂಗ್ರಹ ಮಾಡಿ ತಾನೇ ಓದಕ್ಕೆ ಚಾಲೂ ಮಾಡಿದ್ಲು. 32 ವರ್ಷ ವಯಸ್ಸಾಯ್ತು. ಮತ್ತೆ ಬಂದ ಕಾಕ ಕಲ್ಕತ್ತಕ್ಕೆ. ಯಾರು ಬಿಟ್ಟರು ಕಾಕಗಳು ನಮ್ಮನ್ನು ಬಿಡಲ್ಲ. ಕಾಕ ಅಂದ್ರೆ ಇಂಥವ್ರು. ಅವ್ರಪ್ಪನ ತಲೆ ಕೆಡಿಸಿ ಅವನು ಕರ್ಕೊಂಬಂದಿದ್ದ ನಾವು. 32 ಆಗೈತಿ. ಇನ್ಯಾವಾಗ ಒಟ್ಟು ಅವಂದೇನು 1-4 ಅಕ್ಕಿ ಕಾಳು ಹೋಗೋದು ದೊಡ್ಡವ ಅನ್ಸ್ಕೊಂಡ್ಬಿಡೋದಪ್ಪ. ನಿಮಗೂ ಹಂಗೆ ಮಾಡ್ತಿರ್ತಾರೆ ಅವ್ರು. ಹ್ಞೂ ಅಂದ್ಬಿಡ್ಬೇಡ್ರಿ ಪಟ್ನ. ರೆಡಿ ಅನ್ಬೇಡ. ಮದುವೆ ಮಾಡ್ಕೊಳಕ್ಕೆ ಭಾಳ ಅವಕಾಶ ಇರ್ತೈತಿ, ಸಾಧನೆ ಮಾಡೋಕೆ ಅವಕಾಶ ಇರಲ್ಲ. 32 ಆಗ್ಯಾವು, ಲಗ್ನ ಮಾಡ್ಕೊ ಅಂದ್ರೆ ಅಕ್ಕಿ ಅಂದಳು. ಅಪ್ಪಗೆ ಅವಾಗ ಕರೆದು, ಅಪ್ಪ 32 ಮುಗಿದ ಮೇಲೂ ಲಗ್ನ ಮಾಡ್ಕೊಳಕ್ಕೆ ನಡೀತೈತಿ. 32 ಮುಗಿದ ಮೇಲೆ UPSC ಎಕ್ಸಾಮ್ ಬರೆಯೋಕೆ ಆಗೋದಿಲ್ಲ. ಕಾಕನ ಕರ್ಕೊಂಡು ನೀನು ಹೊಕ್ಕಿಯೋ ಅವ್ನು ಹಿಂಗೂ ಮಾತಾಡ್ಬೇಕಾಗತ್ತೆ. ಕಳಿಸಿಲ್ಲ. 2013 ಹುಡುಗಿ ಎಕ್ಸಾಮ್ ಬರ್ದು, IAS ಎಕ್ಸಾಮ್. 497 ರ್ಯಾಂಕ್. 497
497 ಅಂದರೆ ಸಾಮಾನ್ಯ ಅಲ್ಲ. IRS ಪೋಸ್ಟ್ ಈಕ್ವಲ್ ಇಂಟು ಕಮಿಷನರ್, ವಿಭಾಗೀಯ ಅಧಿಕಾರಿಗೆ ಈಕ್ವಲ್ ಜಾಬ್ ಚಾಲು ಆಯ್ತು. ಆಕಿನ್ನ ಕಾರ್ನ್ಯಾಗ ಕುಂಡ್ರಸಾಕ ಒಬ್ಬವ, ಡೋರ್ ತೆಗೆದು ಇಳ್ಸಾಕ ಒಬ್ಬವ, ಹಿಂಗೆ ಇರ್ತಾರೆ ಇಂಥ ಪೋಸ್ಟ್ ಸಿಕ್ಕು ಅಂದ್ರೆ. ಕರಿ ಹುಡುಗಿಗೆ ಸಾಕು ಅನ್ನಿಸ್ಲಿಲ್ಲ. ಯಾಕೆ ಹೇಳ್ರಿ? ಬಾಸ್ಗೆ ಏನು ಹೇಳಿ ಬಂದಿದ್ದಳು? 100ರಾಗ ಒಂದು ಅಪ್ಪ, ಈಗ 497. ಅಗೇನ್ 2014ರಾಗ ಬರೆದಳು. 2014 IAS ಎಕ್ಸಾಮ್ ಭಾಳ ಚೆಂದಾಗಿತ್ತು. IPS ಕೆಡರ್ ಸಿಕ್ತಕಿಗೆ. IAS ಆದ ತಕ್ಷಣ IPS, ಇಂಡಿಯನ್ ಪೊಲೀಸ್ ಸರ್ವಿಸ್. ತಲೆ ಮೇ ಹೆಂಗೆ ಟೋಪಿ, ಹೆಂಗೆ ಸ್ಟಾರ್ ಇರ್ತಾವೆ ನೋಡ್ಬೇಕು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಲ್ಲ, ಖರೆ ಖರೆ ಸ್ಟಾರ್. ಹುಡುಗಿ IPS 10 ಮಾರ್ಕ್ಸ್ ಅಷ್ಟು ಕಡಿಮೆ ಬಿದ್ದಿದ್ದು ಆಕಿಗೆ. IAS ಎಕ್ಸಾಮ್ ಮಾಡೋಕ್ಕೆ 10 ಮಾರ್ಕ್ಸ್ ಕಡಿಮೆ ಬಿದ್ದಿದ್ದು. ಬೀಯಿಂಗ್ ಎನ್ IPS ಆಫೀಸರ್, ಇಡೀ ಡಿಸ್ಟಿಕ್ದ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ನಿಮಗೆ ಆಶ್ಚರ್ಯ ಆಗಬೇಕು, ಆ ಹೆಣ್ಮಗಳು ಪ್ರತಿ ದಿವಸ 9 ತಾಸು ಓದ್ತಿದ್ದಳಂತ. ಈಗ ನಾವು ಟೆಸ್ಟ್ ಮಾಡ್ಕೊಳ್ಳೋಣ. ನಾ ಎಷ್ಟು ಹೊತ್ತು ಓದ್ತೀನಿ, ನೀವು ಎಷ್ಟು ಹೊತ್ತು ಓದ್ತೀರಿ, ನಾವು ಟೆಸ್ಟ್ ಮಾಡ್ಕೊಳ್ಳೋಣ ಅಲ್ವಾ? 2015ರಾಗ IAS ಎಕ್ಸಾಮ್ ಬರೀತಾಳ. ಚಲೋ ಆಯಿತು, ಇಂಟ್ರ್ಯೂ ಚಲೋ ಆಯಿತು, ಎಲ್ಲ ಆಯಿತು. ಆಕಿಗೆ ಒಂದು ಕಡೆ ಬಂದೋಬಸ್ತಿಗೆ ಡೆಪ್ಯೂಟ್ ಮಾಡಿರ್ತಾರೆ. ದೊಡ್ಡದೊಂದು ಕಾರ್ಯಕ್ರಮ, ಕುಂಭಮೇಳ ನಡೆದಿರ್ತದೆ, ಅದಕ್ಕೆ ಹೋಗು ಅಂಥೇಳಿ. ಆಕಿ ಆಫೀಸರ್ಸ್ ಟೀಮ್ ಜೊತೆಗೆ ಫ್ಲೈಟ್ನಾಗ ಹತ್ತಿ ಹೊರಟಿರ್ತಾಳೆ. ಫ್ಲೈಟ್ನಾಗ ಹತ್ತೋದಕ್ಕಿಂತ ಮುಂಚೆ ಫೋನ್ನ ಫ್ಲೈಟ್ ಮೋಡಿಗೆ ಹಾಕಬೇಕು ಅಥವಾ ಸ್ವಿಚ್ ಆಫ್ ಮಾಡಬೇಕು. ಫೋನ್ನ ಫ್ಲೈಟ್ ಮೋಡಿಗೆ ಹಾಕಬೇಕು ಅಂತ ಕೈಯಾಗ ಫೋನ್ ತೊಗೊಂಡು ಹಿಂಗೆ ಕೆಳಗೆ ಎಳಿತಾಳೆ. ಕೆಳಗೆ ಎಳೆದ್ರೆ ಬರ್ತೈತೆ ಅದು ಫ್ಲೈಟ್ ಮೋಡ್. ನಾವು ಯಾರು ಹಾಕೋದೇ ಇಲ್ಲ ಅದನ್ನ ಕ್ಲಾಸ್ನಾಗ, ಯಾಕಂದ್ರೆ ನಮ್ಮ ಮೋಡ ಬೇರೆ ಇರ್ತಾವೆ. ಎಷ್ಟೋ ಜನ ಕ್ಲಾಸ್ನಾಗನ XYZ ಅಂತ ನೋಡ್ರಿ, ಕ್ಲಾಸ್ನಾಗೂ ಕ್ವೆಶನ್ ಆನ್ಸರ್ಸ್ ನೋಡ್ತಿರ್ತಾರೆ. ಅಂದಿನ ಕ್ಲಾಸ್ನಾಗ ನೋಡ್ರಿ, ಚಾಲು ಎಕ್ಸಾಮ್ನಾಗೂ ತೆಗೆದಿರ್ತಾರೆ ಅವ್ನು. ಪ್ಲೀಸ್ ಅವ್ನು ಸ್ವಲ್ಪ ಅವಾಯ್ಡ್ ಮಾಡ್ರಿಪ್ಪ. ದೇ ಆರ್ ಕಾಲ್ಡ್ ಆ್ಯಸ್ ಎನರ್ಜಿ ಸಕ್ಕರ್ಸ್. ಯು ಕ್ಯಾನ್ ವಿನ್ ಬುಕ್ನಾಗ ಶಿವ್ ಖೇರ್ ಅವ್ರು ಹೇಳ್ತಾರೆ, ದೀಸ್ ಆರ್ ಎನರ್ಜಿ ಸಕ್ಕರ್ಸ್. ಡಿಜಿಟಲ್ ಡಿಸ್ಟ್ರ್ಯಾಕ್ಷನ್, ಸೈಬರ್ ಡೈವರ್ಷನ್, ಆನ್ಲೈನ್ ಉಪದ್ರವಿ. ನಮ್ಮ ಧ್ಯಾನವನ್ನು, ನಮ್ಮ ಗಮನವನ್ನು ಹಿಂಗೆ ಒಂದು ಕ್ಷಣದಾಗ ಛಿದ್ರ ಮಾಡೋ ಶಕ್ತಿ ಅದಕ್ಕೈತಿ. ಯಾಕಂದ್ರೆ ಎಲ್ಲ ಜಗತ್ತಿನ ಎಲ್ಲ ಹೊಲಸು ತಂದು ಇದ್ರಾಗ ಹಾಕ್ಯಾರ. ಇಡೀ ಜಗತ್ತಿನ ಎಲ್ಲ ಕೊಳಕು ಸಂಗತಿ ಒಳ್ಳೇದು ಇದೆ, ಇಡೀ ಜಗತ್ತಿನ ಎಲ್ಲ ಕೊಳಕು ಸಂಗತಿ ಇದ್ರಾಗಿದೆ. ಇದ್ರದ್ದು ಉಪಯೋಗ ನಮಗೇನಿದೆ? ಥೋಡೆ ಮಂದಿಗೆ ಸಾಲವಲ್ಲು 2-3 GB. ಅಂಗಡಿಯಾಗ ಹೋಗಿ ಕೇಳ್ತಾರೆ, ಭಾಳ ಹೊತ್ತು ಬರ್ಬೇಕು ನೋಡ್ರಿ ನೆಟ್. ಅವ್ರ ಅಪ್ಪನ ಕಾಲಾಗ ಇರೋದಿಲ್ಲ ಮೆಟ್, ಖರೆ ನಮ್ಮ ಮೊಬೈಲ್ನಾಗ ಇರಾಕಬೇಕು ನೋಡು. ಹಿಂಗೆ ಫ್ಲೈಟ್ ಮೋಡ್ಗೆ ಹಾಕಕ್ಕೆ ಕೆಳಗೆ ಹಿಂಗೆ ಜಗ್ತಾಳ, ಫೋನ್ ರಿಂಗ್ ಆಗ್ತದೆ. ಫೋನ್ ರಿಂಗ್ ಆದ ತಕ್ಷಣ ಒಂದು ಸ್ವಲ್ಪ ನೋಡೋಣ ಅಂಥೇಳಿ ಫೋನ್ ಜಸ್ಟ್ ಹಿಂಗೆ ರಿಸೀವ್ ಮಾಡ್ತಾಳೆ. ಆ ಕಡೆಯಿಂದ ಫ್ರೆಂಡ್ ಫೋನ್ ಮಾಡ್ತಾಳೆ, ಶ್ವೇತಾ ನ್ಯೂಸ್ ಪೇಪರ್ ನ್ಯೂಸ್ ನೋಡಿದಿ ಅಂತ ಕೇಳ್ತಾಳೆ. ಆಕೆ ಅಂತಾಳೆ, ಇಲ್ಲ ಕಣೆ ಸಾರಿ ನಂಗೆ ಟೈಮ್ ಇಲ್ಲ, ಹಿಂಗೆ ನಾ ಕೆಲಸ ಕೊಟ್ಟಿನಿ. ಇಲ್ಲ ಶ್ವೇತಾ ನೀನು ನೋಡಬೇಕು ನ್ಯೂಸ್. ಏನು ನ್ಯೂಸ್? ಏನಿಲ್ಲ ಕಣೆ, ಈಗ ತಾನೇ UPSC ರಿಸಲ್ಟ್ ಬಂತು, ಮತ್ತು ದೊಡ್ಡ ಸಂತೋಷದ ವಿಷಯ ಏನಂದ್ರೆ ನೀನು ಇಡೀ ದೇಶಕ್ಕೆ 19ನೇ ರ್ಯಾಂಕ್ನಾಗ ಪಾಸ್ ಆಗಿದಿ. 19ನೇ ರ್ಯಾಂಕ್ ರೀ. ಹುಟ್ಟಿದಾಗ ಈಕೆ ಯಾಕೆ ಅಂತ ಇಡೀ ಊರು ಮಾತಾಡಿದ ಹುಡುಗಿ ಜಗತ್ತಿಗೆ ಈಗ 19ನೇ ರ್ಯಾಂಕ್ ತೊಗೊಂಡು ನಾನು ಇದಕ್ಕೆ ಅಂತ ತೋರ್ಸ. ಖುಷಿ ಆಯಿತು, ಎಲ್ಲರೂ ವಿಶ್ ಮಾಡಿದರು. ಅಪ್ಪಗೆ ಹೇಳ್ಬೇಕಂತೇಳಿ ಫೋನ್ ತೊಗೋತಾಳೆ. ಅಪ್ಪ ಭದ್ರೇಶ್ವರದಾಗ. ಹೆಸರು ನೆನಪೈತೇನೆ ಯಾರಿಗಾರ ಅಪ್ಪಂದು? ಹೇಳಿಲ್ಲ? ಮರೆಯ ಸಂತೋಷ ಪ್ರೇಮ ಗಂಡ ಹೆಂಡತಿ ಅಂದಿಲ್ರು. ಓ ಕರೆಕ್ಟ್. ಹಿಂಗೆ ಎಕ್ಸಾಮ್ನಾಗೂ ಹಿಂಗೆ ಹಾಕೈತೆ ನೋಡಬೇಕಾರೆ. ಓಕೆ ನೀವು ಇಲ್ಲಿಲ್ಲ, ನೀವು ಫ್ಲೈಟ್ ಹತ್ರ ಇದ್ದೀರಿ, ನೋ ಪ್ರಾಬ್ಲಮ್. ಅಪ್ಪಗೆ ಫೋನ್ ಹಚ್ತಾಳ, ಅಪ್ಪ ಅಂತ. ಆ ಕಡೆಯಿಂದ ಅಪ್ಪ, ಅವ್ನಿಗೆ ಎಕ್ಸೈಟ್ಮೆಂಟೇ ಇಲ್ಲ, ಅವ್ನಿಗೆ ದುಡಿಯೋದಷ್ಟೇ ಗೊತ್ತು, ಹೊಟ್ಟೆ ತುಂಬಬೇಕಲ್ಲ, ಮನೆ ನಡೆಸ್ಬೇಕಲ್ಲ. ಹಾಂ ಮಗಳ ಹೇಳ, ಈಗಕ್ಕೆ IPS ಆಫೀಸರ್, ನೀವು IPS ಆಫೀಸರ್ ಅಪ್ಪ. ನೀವು ಫೋನ್ ರಿಸೀವ್ ಮಾಡಿ, ಮಗಳ ಹೇಳಂತ. ಏನಿಲ್ಲಪ್ಪ, ಈಗ ನಾ IPS ಆಫೀಸರ್ ಅಲ್ಲ, ನಾ IAS ಆಫೀಸರ್, ನಾ DC ಆಗ್ತೀನಿ, ಕಮಿಷನರ್ ಆಗ್ತೀನಿ ಅಂತ ಅಂತ. ಚಲೋ ಆಯ್ತವಾ, ದೇವ್ರು ಒಳ್ಳೇದು ಮಾಡಲಿ ಅಪ್ಪ. ಆಕೆ ಅಂತಾಳ, ಅಪ್ಪ ದೇವ್ರು ಅದಾನೋ ಇಲ್ಲೋ ಗೊತ್ತಿಲ್ಲ, ಯಾರು ನೋಡ್ಯಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾನು ನೋಡಿದ ಮೊದಲನೇ ಮತ್ತು ಕೊನೆಯ ದೇವರು ನಿನ್ನ ಬಿಟ್ಟರೆ ಬೇರೆ ದೇವ್ರು ನನಗೆ ಗೊತ್ತೇ ಇಲ್ಲ ಅಂತ ಹುಡುಗಿ. ಈಗ ಆಕೆ DC ಆಗಿ ಕಮಿಷನರ್ ಆಗಿ ದೊಡ್ಡ ಪೋಸ್ಟಲ್ಲಿದ್ದಾರೆ. ಯೂಟ್ಯೂಬಲ್ಲಿ ಹೋಗಿ ಶ್ವೇತಾ ಅಗರ್ವಾಲ್ ಅಂತ ಟೈಪ್ ಮಾಡಿ ನೋಡಿ, ಆ ಹೆಣ್ಮಗಳದ್ದು ಲೈಫ್ ಹಿಸ್ಟ್ರಿ ಇದೆ. ಹಿಂಗೆ ಯಾಕೆ ನಮ್ಗೆ ಆಗ್ತಾ ಇಲ್ಲ ಅಂದರೆ
IAS ಅನ್ನೋದು ಅಥವಾ ಮತ್ತೊಂದು KAS SSPನೋ JDನೋ ಯಾವುದೋ ಮಾಡಲೇಬೇಕು, ಸಾಧಿಸಲೇಬೇಕು ಅನ್ನೋ ಜಿದ್ದಿ ನಮ್ಮ ಹತ್ರ ಇಲ್ಲದೆ ಇದ್ದರೆ ಕಷ್ಟ ಆಗುತ್ತೆ. ಆ ಜಿದ್ದಿನ ಕನಸನ್ನು ಸದಾ ಪೋಷಣೆ ಮಾಡಬೇಕು. ಅದಕ್ಕೆ ಮಾಡಬೇಕಾದ ಅತಿ ಮುಖ್ಯವಾದ ವಿಷಯ ಯಾವುದು ಅಂದರೆ ಕಠೋರ ಪರಿಶ್ರಮ, ಗೆಲ್ಲಲೇಬೇಕು ಅನ್ನುವ ಗೀಳು. ಬಂದೇನು ಧಾರವಾಡಕ್ಕಂದ್ರೆ ಹಂಗೆ ಹೋಗೋದಿಲ್ಲ. ಬಂದೇನಂದಮೇಲೆ ಸಕ್ಸಸ್ಫುಲ್ ಪರ್ಸನ್ ಆಗಿನ ಹೋಗೋದು. ಒಂದು 5 AM ಕ್ಲಬ್ ಅಂತ ಒಂದು ಪುಸ್ತಕ ಇದೆ, ಅನುಕೂಲ ಆದ್ರೆ ಒಂದು ಪ್ಲೀಸ್ ತೊಗೊಂಡ ಬಿಡ್ರಿ, ಅನುಕೂಲ ಯಾಕೆ. 5 AM ಕ್ಲಬ್ ಕನ್ನಡದೊಳಗೂ ಇದೆ, ರಾಬಿನ್ ಶರ್ಮಾ ಬರ್ದಾರ. ಬೇಕಾದ್ರೆ ಈ ಬುಕ್ ಓದ್ರಿ, 100% ನಿಮ್ಮದು ವಿಚಾರಗಳು ಬದಲಿ ಆಗ್ತಾವೆ ಮತ್ತು ಆಚಾರಗಳು ಬದಲಿ ಆಗ್ತಾವೆ. ರಾಬಿನ್ ಶರ್ಮಾ ಅದಾಗ ಒಂದು ಸಾಲು ಬರೀತಾರೆ. ಏನು ಸಾಲು ಅಂದ್ರೆ, ಮಹತ್ವವಲ್ಲದ ಸಂಗತಿಗಳಿಗೆ ಮಹತ್ವ ನೀಡುವುದರಲ್ಲಿಯೇ ನಿಧಾನವಾಗಿ ದಿನಗಳು, ವಾರಗಳು, ತಿಂಗಳುಗಳು ಮತ್ತು ವರ್ಷಗಳು ಜಾರಿ ಹೋಗುತ್ತಿರುತ್ತವೆ. ಪ್ರಯಾರಿಟಿ ಮೋಸ್ಟ್ ಇಂಪಾರ್ಟೆಂಟ್. ನಾವು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಯಾವ್ದು ಇಂಪಾರ್ಟೆಂಟು ಅನ್ನೋದಕ್ಕೆ ನಮಗೆ ಡಿಸೈಡ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ಟೈಮ್ ಹೋಗ್ತಾ ಇರ್ತದೆ. ಯಾರಿಗಾದ್ರೂ ಕಾಯುತ್ತಾ ಸಮಯ? ಯಾರಿಗಾದ್ರೂ ಕಾಯುತ್ತಾ? ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್ ಆ್ಯಂಡ್ ದ ವರ್ಲ್ಡ್ಸ್ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಈಸ್ ಟೈಮ್. ಜಗತ್ತಿನ ಅತಿ ದುಬಾರಿ ಆಭರಣ ಟೈಮ್. ದೇವರು ನಮಗದನ್ನು ಕೊಟ್ಟಿದ್ದಾನೆ. ದಿಸ್ ಈಸ್ ರೈಟ್ ಟೈಮ್ ಟು ಲರ್ನ್, ರೈಟ್ ಟೈಮ್ ಟು ಚೇಂಜ್. ಬದಲಿಯಾಗೋಕ್ಕೆ ಯೋಗ್ಯ ಸಮಯ, ಕಲಿಯೋದಕ್ಕೆ ಯೋಗ್ಯ ಸಮಯ. ಈ ಸಮಯದೊಳಗಡೆ ನಾವು ನಮ್ಮ ದಿನದ ಕಾರ್ಯಸೂಚಿಯಲ್ಲಿ ನಮ್ಮ ಆದ್ಯತೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡದೇ ಇದ್ದರೆ ಬೇರೆಯವರ ಆದ್ಯತೆಗಳು ನಮ್ಮ ಕಾರ್ಯಸೂಚಿಯಲ್ಲಿ ಇಣುಕಿ ಬಿಡ್ತವೆ. ನನ್ನ ಪ್ರಯಾರಿಟಿ ಏನು? ನಾ ಎದಕ್ಕೆ ಧಾರವಾಡಕ್ಕೆ ಬಂದೀನಿ? ನಾ ಈ ಕನಸು ಇಟ್ಕೊಂಡು ಬಂದೀನಿ. ಇದನ್ನು ಬಿಟ್ಟು ಬಾಕಿ ಎಲ್ಲ ನಂಗೆ ನಗಣ್ಯ. ಅದನ್ನು ಬಕೋಧ್ಯಾನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಬಕೋಧ್ಯಾನ. ಸಾರಸ್ಕ್ರೀನ್ ಅಂತ ಒಂದು ಬರ್ಡ್ ಇದೆ, ನೀವು ನೋಡಿರಬೇಕು. ಅದು ಯಾವಾಗಲೂ ನೀರ ಮೇಲೆ ಹಿಂಗೆ ನಿಂತಿರ್ತದೆ. ಅದಕ್ಕೆ 2 ಕಾಲಿದೆ, ಒಂದೇ ಕಾಲ ಮೇಲೆ ನಿಂತಿರ್ತದೆ. ಗಮನ ಎಲ್ಲ ನೀರಿನ ಕಡೆನೇ ಇರ್ತದೆ. ಆಜು ಬಾಜು ಕಪ್ಪೆ, ಹುಳು, ಹುಪ್ಪಡಿ ಏನೇನೋ ಹರಿತಿರ್ತವೆ. ಒಂದೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತನಗೆ ಬೇಕಾದಂಥ ಒಂದು ಡೆಲಿಷಿಯಸ್ ಫಿಶ್ ಕೆಳಗೆ ಬಂತು ಅಂದರೆ ಇಮ್ಮಿಡಿಯೇಟ್ ಕೊಕ್ ಹಾಕಿ ಹಿಡ್ಕೊಂಡು ಹಾರಿ ಹೋಗಿಬಿಡ್ತದೆ. ದಿಸ್ ಈಸ್ ಕಾಲ್ಡ್ ಬಕೋಧ್ಯಾನ, ಕಾನ್ಸಂಟ್ರೇಷನ್, ಗುರಿ. 100 ways to motivate ಯುವರ್ ಸೆಲ್ಫ್ ಅನ್ನೆಲ್ಲ ಅದ್ರಾಗ ಇನ್ನೊಂದು ಮಾತಿದೆ, ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ಹೇಳಿ, ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ನಿಮ್ಮ ಕಣ್ಣು ನಿಮ್ಮ ಗುರಿ ಮ್ಯಾಗಿರ್ಬೇಕೇ ವಿನಃ ದಾರ್ಯಾಗ ಹೋಗೋರ ಮೇಲೆ ಅಲ್ಲ. ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ನೀವು ಇಲ್ಲಿ ಎದಕ್ಕೆ ಬಂದಿರಿ? ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ಕೊಳ್ದಪ್ಪ. ವೈ ಯು ಆರ್ ಹಿಯರ್? ಕೀಪ್ ಯುವರ್ ಐಸ್ ಆನ್ ಪ್ರೈಸ್. ನೋಡ್ರಿ, ಆ ಹುಡುಗಿಗೆ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತು ಶ್ವೇತಾಗ. IRS ಆಫೀಸರ್ ಆದರೂ ಆಕೆ ನಿಲ್ಲಿಲ್ಲಮ್ಮ ಆಕೆ. ಯಾಕಂದ್ರೆ ಎದೆಯಾಗಿನ ಕನಸನ್ನು ಸಾಯಕ್ಕೆ ಬಿಡಬಾರದು ಅಂತ ಆಕೆಗೆ ಜಿದ್ದಿ ಇತ್ತು. ಈಗ ಅವರಪ್ಪ ಅವ್ರವ್ಗೆ ಎಷ್ಟು ಖುಷಿ ಇರ್ಬೇಕು, ಎಷ್ಟು ಅಭಿಮಾನಿ ಇರ್ಬೇಕು ಹೇಳ್ರಿ. ಸುಮ್ಮನೆ ಕಲ್ಪನೆ ಮಾಡಿಕೊಡ್ರಿ, ನಿಮ್ಮ ಅವ್ವ ಅಪ್ಪಗೆ ಅಂಥದ್ದೊಂದು ವಾತಾವರಣ ನಿರ್ಮಾಣ ಆಗೋದು ಯಾವಾಗ? ದೊಡ್ಡ ಪೋಸ್ಟ್ ಅಂತೇನು ನಾ ಹೇಳ್ತಾ ಇಲ್ಲ. ನಿಮ್ಮ ಕನಸು ಯಾವುದಿದೆಯೋ ಅದೇ, ದಟ್ಸ್ ಆಲ್. ನಿಮ್ಮ ಅವ್ಗೆ ನಿಮ್ಮ ಅಪ್ಪಗೆ ಊರಾಗಿನ ಮಂದಿ ಅನ್ಬೇಕು, ಎಂಥ ಮಗ ಜನ್ಮ ಕೊಟ್ಟು, ಎಂಥ ಮಗಳಿಗೆ ನೀನು ಜನ್ಮ ಕೊಟ್ಟು ಅಂತ ಅನ್ಬೇಕು. ಹಂಗೆ ನೀವು ಮಾಡ್ಬೇಕಂದ್ರೆ ಪ್ರಯಾರಿಟೀಸ್, ಯಾವುದಕ್ಕೆ ಆದ್ಯತೆ ಕೊಡಬೇಕು. ವಿನಾಕಾರಣ ಸಮಯ ಹಾಳು ಮಾಡೋದು, ವಿನಾಕಾರಣ ಏನೇನೋ ಮಾತು, ಸಂಬಂಧನೇ ಇರೋದಿಲ್ಲ. ಇಲ್ರಿ, ಅವ ಮಿನಿಸ್ಟರ್ ಅದನ್ನಲ್ಲ ಹಂಗೆ, ನಿಂದೇನು ಹೇಳ, ನಿನಗೇನು ಅವ್ನು ಬದಲಿ ಮಾಡೋಕ್ಕಾಗುತ್ತಾ? ಸಿಸ್ಟಮ್ ಚೇಂಜ್ ಮಾಡೋಕ್ಕಾಗುತ್ತಾ? ನಾವು ಚೇಂಜ್ ಯುವರ್ ಸೆಲ್ಫ್ ಫಸ್ಟ್, ಸೆಟ್ಲ್ ಯುವರ್ ಸೆಲ್ಫ್ ಫಸ್ಟ್. ಮೊದಲು ನೀ ಸೆಟ್ ಆಗೋ, ನಿನ್ನ ಫ್ಯಾಮಿಲಿ ಚೇಂಜ್ ಮಾಡ್ಕೋ, ನಿಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋ, ನಿನ್ನ ಪೊಸಿಷನ್ ಚೇಂಜ್ ಮಾಡ್ಕೋ, ಕಂಡೀಷನ್ ಚೇಂಜ್ ಮಾಡ್ಕೋ, ಆಮೇಲೆ ನೋಡೋಣ. ಟೈಮ್ ಸಿಕ್ಕರೆ ವಿಚಾರ ಮಾಡಿವಿ. ಯು ಡೋಂಟ್ ಹ್ಯಾವ್ ಟೈಮ್ ಟು ಜಡ್ಜ್ ಯುವರ್ ಸೆಲ್ಫ್. ಯು ಆರ್ ವೇಸ್ಟಿಂಗ್ ಬೈ ಜಡ್ಜಿಂಗ್ ಅದರ್ಸ್. ನಿನಗೆ ತೀರ್ಮಾನ ಮಾಡೋಕೆ ಟೈಮ್ ಇಲ್ಲ. ಬರೇ ಸೊ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಈಗಾಗಲೇ ಹೇಳಿದ ಹಾಗೆ ಯಶಸ್ಸಿಗೆ ಸಿದ್ಧ ಸೂತ್ರಗಳು ಇಲ್ಲ. ನಮ್ಮ ಪ್ರಯೋಗದಿಂದ ನಾವೇ ಹಿಡ್ಕೋಬೇಕು. ನಾನು ಏನು ಮಾಡಿದರೆ ಗೆಲ್ತೀನಿ ಅನ್ನೋ ಪ್ರಯೋಗ ಮಾಡಬೇಕು. ಮತ್ತು ಈ ವಯಸ್ಸಿಗಾಗಲೇ ಅದು ತೀರ್ಮಾನ ಆಗಿಬಿಡ್ಬೇಕು. ಹಾದ ಹೊತ್ತನ್ನು ಯಾರೂ ತಂದು ಕೊಡೋಕೆ ಆಗೋದಿಲ್ಲ. ಅಯ್ಯೋ ನನಗೆ ಇನ್ನೊಂದು ಜನ್ಮ ಕೊಡೋದು ದೇವರೇ ಅಂತ ಬೇಡ್ಕೊಂಡ್ರೆ ಇನ್ನೊಂದು ಜನ್ಮ ಸಿಗಲ್ಲ ನಮಗೆ. ಎಕ್ಸಾಮಲ್ಲಿ ಚಾನ್ಸ್ ಕೊಡಲ್ಲ, ಇನ್ನೊಂದು ಜನ್ಮ ಸಿಗುತ್ತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಒಳ್ಳೆ ಪ್ರಿಪ್ರೇಷನ್ ಮಾಡಿರಿ. ಧಾರವಾಡ ಶ್ರದ್ಧೆ ಇಟ್ಟು ಬಂದವರಿಗೆ ಭಾಳ ಜನಕ್ಕೆ ಅನ್ನ ಕೊಟ್ಟಿದೆ. ಇವರೆಲ್ಲ ಏನರು ಒಂದು ಹಳ್ಳಿಯ ಸಾಮಾನ್ಯ ಕುಟುಂಬದಿಂದ ಬಂದವರು. 10,000 ಮಂದಿಗೆ ನೌಕರಿ ಕೊಡೋ ಹಾಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇದೇನು ಸಣ್ಣ ಅಚೀವ್ಮೆಂಟಾ? ಆಗಲ್ಲ ಅಂತ ಅವರು ಹೋಗಿಬಿಟ್ಟಿದ್ರೆ ಅವರಿಗೆ
ಆಗ್ತಲೇ ಇರಲಿಲ್ಲ. ಅವ್ರ ಆಫೀಸ್ ಮುಂದೆ ಫೋಟೋ ಅಂಟಿಸಿದ್ದಾರೆ ನೋಡಿ, ಅವರೆಲ್ಲ ಆಫೀಸರ್ಸ್, ಅವರು ಇವ್ರಿಗೆ ಸೆಲ್ಯೂಟ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಅಚೀವ್ಮೆಂಟ್. ಆಗಲ್ಲ ಅಂದರೆ ಏನೂ ಆಗಲ್ಲ, ಆಗುತ್ತೆ ಅಂದರೆ ಏನು ಬೇಕಾದ್ದಾಗುತ್ತೆ. ಆಗಲ್ಲ ಅಂತಂದ್ರಿ ಸೋಲಿನ ಭಯ ಒಮ್ಮೆ ಒಳಗೆ ಬಂತು, ಎದೆ ಒಳಗಡೆ ಸೋಲಿನ ಭಯ ಬಂತು ಅಂದರೆ ನಮ್ಮನ್ನು ಯಾರೂ ಗೆಲ್ಸಕ್ಕಾಗಲ್ಲ. ಅದಕ್ಕೆ ಧಾರವಾಡ ಶ್ರದ್ಧೆ ಇಟ್ಟು ಬಂದವರಿಗೆ ಅನ್ನ ಕೊಟ್ಟಿದೆ. ಧಾರವಾಡ ಶ್ರದ್ಧೆನ ಅಪೇಕ್ಷೆ ಪಡುತ್ತೆ, ಶುದ್ಧಿನ ಅಪೇಕ್ಷೆ ಪಡುತ್ತೆ. ಗೀತೆಯಲ್ಲಿ ಇನ್ನೊಂದು ಮಾತಿದೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಂ ಸಂಯತೇಂದ್ರಿಯ. ಯಾರಿಗೆ ಶ್ರದ್ಧೆ ಇದೆಯೋ ಅವರು ಗೆದ್ದಿದ್ದಾರೆ ಜಗತ್ತಿನಲ್ಲಿ, ಯಾರಿಗೆ ಶ್ರದ್ಧೆ ಇಲ್ವೋ ಅವರು ಗೆದ್ದಿಲ್ಲ ಜಗತ್ತಿನಲ್ಲಿ. ಬಹಳ ಜನ ಬಿದ್ದಿದ್ದಾರೆ. ಬೀಳೋದಕ್ಕಾಗಿ ಬಂದಿದ್ದೀರೋ ಏಳೋದಕ್ಕಾಗಿ ಬಂದಿದ್ದೀರೋ ಅಂತ ನೀವು ಆಲೋಚನೆ ಮಾಡಿ. ಯು ಹ್ಯಾವ್ ಟೈಮ್, ಯು ಹ್ಯಾವ್ ಕೆಪ್ಯಾಸಿಟಿ, ಯು ಹ್ಯಾವ್ ಕ್ಯಾಲಿಬರ್ನೆಸ್, ಯು ಹ್ಯಾವ್ ಸ್ಟ್ರೆಂತ್. ಡೋಂಟ್ ವೇಸ್ಟ್ ಇಟ್. ನಿಮಗೇನು ಸಾಮರ್ಥ್ಯ ಇದೆಯಲ್ಲ, ಸಾಮಾನ್ಯ ಬಾಲಿಶ ಅನ್ನಿಸುವ ವಿಷಯಗಳಿಗೆ ಅದನ್ನು ಹಾಕಿ ಹಾಳು ಮಾಡಬೇಡಿ. ದೊಡ್ಡ ಸಾಮ್ರಾಜ್ಯ ಕಟ್ಟೋ ಶಕ್ತಿ ಇದೆ. ಒಂದು ನೌಕರಿ ಹಿಡಿಯೋದು ಏನು ದೊಡ್ಡ ಮಾತ್ರ. ಪ್ರಾಂಜಲ್ ಪಾಟೀಲ್ ಆಫ್ ಮಹಾರಾಷ್ಟ್ರ, ಫಸ್ಟ್ ಬ್ಲೈಂಡ್ IAS ಆಫೀಸರ್ ಆಫ್ ಇಂಡಿಯಾ. ಪ್ರಾಂಜಲ್ ಪಾಟೀಲ್ ಕಣ್ಣಿಲ್ಲ, IAS ಆಫೀಸರ್ ಆಗಿದ್ದಾರೆ. ಕೈ ಇಲ್ಲದೆ ಇರೋರು ವಿಮಾನ ಹಾರಿಸ್ತಾ ಇದ್ದಾರೆ. ಕಾಲಿಲ್ಲ ಶಿಲ್ಪಾ ಅನ್ನೋ ಹುಡುಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಗ್ಲಾಸ್ಗೋ ಹೋಗಿದ್ದಾರೆ. ಈಗ ಸದ್ಯ ಪ್ಯಾರಾ ಕಾಮನ್ವೆಲ್ತ್ಗೆ. ಶಿಲ್ಪಾ ಆಫ್ ಕರ್ನಾಟಕ, ಮೈಸೂರು ಜಿಲ್ಲೆ. ಅರೆ ಕೈ ಕಾಲು ಕಣ್ಣು ಇಲ್ಲದೆ ಇರೋರೆಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ದೇವರು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಎಟ್ಲೀಸ್ಟ್ ನಮ್ಮ ಅಪ್ಪ ಅವನ ರಾಜ ರಾಣಿ ಥರ ನೋಡ್ಕೊಳಕ್ಕಾಗಲ್ವಾ? ಎಟ್ಲೀಸ್ಟ್ ನಾವು ಲೈಫಲ್ಲಿ ಸೆಟ್ಲ್ ಮಾಡೋಕ್ಕಾಗಲ್ವಾ? ಇಂತಹ ಸಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಯಾರು ಏನೇ ಮಾಡಲಿ ಧಾರವಾಡದಿಂದ ನಾನು ನಮ್ಮ ಊರಿಗೆ ಸಾಧಿಸಿ ಹೋಗ್ತೇನೆ ಅನ್ನುವಂಥ ತೀರ್ಮಾನ ನಿಮ್ಮದಾಗಲಿ ಅನ್ನೋ ಮಾತನ್ನು ಹೇಳಿ, ವಿ ಆರ್ ಲಿಮಿಟೆಡ್ ನಾಟ್ ಬೈ ಅವರ್ ಎಬಿಲಿಟೀಸ್ ಬಟ್ ಬೈ ಅವರ್ ವಿಷನ್ ಅಂತ ಒಂದು ಮಾತಿದೆ. ವಿ ಆರ್ ಲಿಮಿಟೆಡ್ ನಾಟ್ ಬೈ ಅವರ್ ಎಬಿಲಿಟೀಸ್ ಬಟ್ ಬೈ ಅವರ್ ವಿಷನ್. ಸಾಮರ್ಥ್ಯ ಬಹಳದೆ, ಆಲೋಚನೆ ಸಣ್ಣದಾಗಿದೆ. ಆಲೋಚನೆಯನ್ನು ದೊಡ್ಡದು ಮಾಡಿ. ಇನ್ನೂ ದಡ್ಡರು ಅವಿವೇಕಿಗಳು ಭೂಮಿ ಮೇಲೆ ಹುಟ್ಟಿಲ್ಲ. ಆದ್ದರಿಂದ ದಡ್ಡ ಅಂತ ಅನ್ಕೋಬೇಡಿ, ದಡ್ಡಿ ಅಂತ ಅನ್ಕೋಬೇಡಿ, ನನ್ನ ಕೈಲಿ ಆಗೋಲ್ಲ ಅನ್ಕೋಬೇಡಿ. ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್, ರಿಮೆಂಬರ್ ದಿಸ್ ಕೇರ್ಫುಲಿ. ಬೇರ್ ಇಟ್ ಯುವರ್ ಹಾರ್ಟ್ನೇ ಹಾಕ್ಕೊಳ್ಳಿದ್ದೀನಿ. ಇನ್ನೂ ದಡ್ಡ ದಡ್ಡಿ ಕೈಲಾಗದೇ ಇರೋರು ಅವಿವೇಕಿ ಅಸಮರ್ಥ ಅಯೋಗ್ಯ ಭೂಮಿ ಮೇಲೆ ಹುಟ್ಟಿಲ್ಲ. ಹಂಗೆ ಯಾರಾದರೂ ಇದ್ದರೆ ಅದು ಅವರ ಆಲೋಚನೆಯೇ ವಿನಃ ಸ್ವಂತ ಸಾಮರ್ಥ್ಯ ಅಲ್ಲ. ಆಲ್ ದ ಬೆಸ್ಟ್. ಖುಷಿ ಆಯಿತು. ಗೊತ್ತಿಲ್ಲ, ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಟ್ರೈನಿಂಗ್ ತೊಗೋತಾ ಇದ್ದೀರಿ. ನೀವು ನಿಮ್ಮ ಫ್ಯಾಮ್ಲಿಗೆ ಅಸೆಟ್ ಆಗಬೇಕು, ಸೊಸೈಟಿಗೆ ಅಸೆಟ್ ಆಗಬೇಕು, ಸ್ವಂತ ನಿಮ್ಮ ಜೀವನಕ್ಕೆ ಒಂದು ಆಧಾರ ಆಗಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ, ನನಗೆ ಹೀಗೆ ಧಾರವಾಡಕ್ಕೆ ಬಂದಾಗ ಸರ್ ಭಾಳ ಪರಿಚಯ. ಅವ್ರು ನನಗೆ ಕಲಿಸಿದವರು. ನಾನು ಒಮ್ಮೆ ಧಾರವಾಡಕ್ಕೆ ಬಂದಿದ್ದೆ ನಿಮ್ಮಂಗೆ ಬ್ಯಾಗ್ ತೊಗೊಂಡು. ನಾನು ಕುಂತಿದ್ದೆ, ಹಿಂಗೆ ಕುಂತಿದ್ದೆ. ನಾವು ಫಸ್ಟ್ ಡೇ ಕ್ಲಾಸ್ನಾಗ ಬಂದ ತಕ್ಷಣ ಹುಡುಗರೆಲ್ಲ ಎದ್ದು ನಿಂತ್ಬಿಟ್ರು ನನ್ನ ಮಾಸ್ತರ್ ಮಾಡಿ. ವಯಸ್ಸಾಗಿತ್ತಲ್ಲ, ನಾನು ಬಂದೆ, ಹಿಂಗೆ ಡ್ರೆಸ್ ಹಾಕ್ಕೊಂಡು ಬುಕ್ ಹಿಡ್ಕೊಂಡು ಬಂದೆ. ಎದ್ದು ನಿಂತ್ಬಿಟ್ರು ಅವರು. ನಾನು ನೋಡೋಣ ಅಂತ ಮೆಲ್ಲಕ್ಕೆ ಹಿಂಗಾಸಿ ಬಂದು ಅಲ್ಲಿ ಕೂತ್ಕೊಂಡೆ. ಸಿಕ್ಕಿತ್ತೊಂದು ಚಾನ್ಸು ಅಂತ. ನಾ ಅವಾಗ ಆಲ್ರೆಡಿ ಸರ್ಕಾರಿ ನೌಕರಿ ಮಾಡ್ತಿದ್ದೆ, 15 ವರ್ಷ ಸರ್ಕಾರಿ ನೌಕರಿ ಮಾಡ್ತಿದ್ದೆ. ಆವಾಗಲೇ 60-70 ಸಾವಿರ ರೂಪಾಯಿ ಪಗಾರ ಇತ್ತು, ಮದುವೆ ಆಗಿತ್ತು, ಮಕ್ಕಳು ಮನೆ ಎಲ್ಲ ಸೆಟ್ಲಿತ್ತು. ಇನ್ನೂ ಏನರ ಮಾಡಬೇಕಂತ ಒಂದು ಆಸೆ ಬಂದಿತ್ತು. ಅದಕ್ಕೆ ಧಾರವಾಡಕ್ಕೆ ಬಂದಿದ್ದೆ. ಆವಾಗ ನನಗೆ ಅವರು ಅವ್ರ ಮೆಂಟಲ್ ಎಬಿಲಿಟಿನ ಪಾಠ ಮಾಡ್ತಾರೆ. ಮೆಂಟಲ್ ಒಂದು ಚಲೋ ಆತಂದ್ರೆ ಅವರು ಹೇಳಿದ್ದು ಒಂದು 4-5 ಕ್ಲಾಸಿಗೆ ಕೂತಿದ್ದೀನಿ. ಅವ್ರು ಹೇಳಿದ್ದು ಎಲ್ಲ ನೆನಪದವು. ಭಾಳ ಚಂದ ಹೇಳ್ತಾರೆ. ಏನು ರೀ ಅಂತಾರಲ್ಲ, ಭಾಳ ಚಂದ, ಒಳ್ಳೆ ಸಹೃದಯಿಗಳು. ಅವ್ರಿಗೆ ನಾನು ನೆನ್ನೆ ಫೋನ್ ಮಾಡಿದೆ. ನಾನೇನೋ ಬೇರೆ ವೈಯಕ್ತಿಕ ಕಾರಣಕ್ಕೆ ಧಾರವಾಡಕ್ಕೆ ಬರ್ತಾಯಿದ್ದೀನಿ, ಮತ್ತು ಹೀಗೆ ಅನುಕೂಲ ಆದರೆ ಒಂದು ಕ್ಲಾಸ್ ತಗೋತೀನಿ ಅಂತ. ಸರ್ ಅಂದರು, ಬನ್ನಿ ಸರ್, ಬೈ ಆಲ್ ಮೀನ್ಸ್, ಇದಕ್ಕಿಂತ ಅನುಕೂಲ ಯಾವುದಿದೆ ಅಂತ. ಅದಕ್ಕೆ ನಾನೀಗ ಒಂದು 40-50 ನಿಮಿಷ ಮಾತಾಡಿದ್ದೀನಿ. ಮುಂದಿನ ಒಂದು 5-10 ನಿಮಿಷ ಈಗ ನಾನು ಏನು ಹೇಳಿದ್ದೀನೋ ಇದ್ರ ಬಗ್ಗೆ ನಿಮಗೇನಾದರೂ ಸಂದೇಹ ಇದ್ದರೆ ಅಥವಾ ಈ ಥರಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಒಂದು 2-3 ಪ್ರಶ್ನೆ ಇದ್ದರೆ ನೀವು ನನ್ನ ಪ್ರಶ್ನೆ ಕೇಳಿ. ಐ ವಿಲ್ ಟ್ರೈ ಟು ಕನ್ವಿನ್ಸ್ ಯು. ನಮಸ್ಕಾರ.